ಎಲ್ಲರೂ ನಿಂತ್ಕೊಂಡು ನಮ್ಮ ಕೇಳಿಗಳನ್ನ ಕೀರ್ತನೆಗಳು 37 ತಿಳಿಸೋಣ. ಪ್ಲೀಸ್ ಐ ರಿಕ್ವೆಸ್ಟ್ ಎವ್ರಿವನ್ ಟು ಸ್ಟ್ಯಾಂಡ್ ಅಪ್ and turn your Bible to Psalms 37 23 to 30. 23 ರಿಂದ 30ನೇ ವಚನ ಓದುವವರಾಗಿದ್ದೇವೆ. We are going to read from 23 to 30th verse of 37th Psalms. ರೆಸ್ಪಾನ್ಸಿಬಲ್ ಓದುವರಾಗಿದ್ದೇವೆ. 23ನೇ ವಚನ ನಾವು ಸ್ಟೇಜ್ ಮೇಲೆ ಓದಬೇಕಾದ್ರೆ 24ನೇ ವಚನ ನೀವು ಸಭಿಕರು ಓದಬೇಕು. 30ನೇ ವಚನ ನಾವು ಒಟ್ಟಾಗಿ ಓದುವವರಾಗಿದ್ದೇವೆ. 23 to 30, 23ರಿಂದ 30ನೇ ವಚನ, 37ನೇ ಕೀರ್ತನೆ, 23ನೇ ವಚನ. ಸತ್ಪುರುಷನ ಗತಿ ಸ್ಥಾಪನೆಯು ಯೆಹೋವನಿಂದಲೇ ಆಗಿದೆ, ಆತನು ಅವನ ಪರಿವರ್ತನೆಯನ್ನು ಮೆಚ್ಚುತ್ತಾನೆ. ಅವನು ನಡೆಯದಿದ್ದರೂ ಹೇಳದೆ ಹೋಗುವುದಿಲ್ಲ, ಯೆಹೋವನು ನಾನು ಬಾಲಕನಾಗಿದ್ದೆನು, ಈಗ ವೃದ್ಧನಾಗಿದ್ದೇನೆ, ಈವರೆಗೂ ನೀತಿವಂತನು ದಿಕ್ಕಿಲ್ಲದೆ ಬಿದ್ದುವುದನ್ನಾಗಲಿ ಅವನ ಸಂತತಿಯವರು ಭಿಕ್ಷೆ ಬೇಡಿ ತಿನ್ನುವುದನ್ನಾಗಲಿ ನೋಡಲಿಲ್ಲ. ಅವನು ಯಾವಾಗಲೂ ಧರ್ಮಿಷ್ಠನಾಗಿ ಅನೇಕ ಸಹಾಯವನ್ನು ಮಾಡುತ್ತಾನೆ. ಅವನ ಸಂತತಿಯವರು ಆಶೀರ್ವಾದ ಹೊಂದುವರು. ಕೆಟ್ಟದ್ದಕ್ಕೆ ಹೋಗದೆ ಒಳ್ಳೆಯದನ್ನೇ ಮಾಡು, ಆಗ ನೀನು ಯಾವಾಗಲೂ ದೇಶದಲ್ಲಿ ವಾಸವಾಗಿರುವಿ. ಯೆಹೋವನು ನ್ಯಾಯವನ್ನು ಮೆಚ್ಚುವವನು, ತನ್ನ ಭಕ್ತರನ್ನು ಎಂದಿಗೂ ಕೈಬಿಡುವುದಿಲ್ಲ. ಅವರು ಸದಾಕಾಲವೂ ಸುರಕ್ಷಿತರಾಗಿರುವರು, ದುಷ್ಟರ ಸಂತತಿ ಕೆಡಕಾಗುವುದು. ನೀತಿವಂತರು ದೇಶವನ್ನು ಅನುಭವಿಸುವವರಾಗಿ ಅದರಲ್ಲಿ ಶಾಶ್ವತವಾಗಿ ವಾಸಿಸುವರು. 30ನೇ ವಚನ ಒಟ್ಟಾಗಿ ಓದ್ಕೊಳ್ಳುತ್ತೇವೆ. ನೀತಿವಂತನ ಬಾಯಿಯು ಜ್ಞಾನವನ್ನು ನೀಡುತ್ತದೆ, ಅವನ ನಾಲಿಗೆ ನ್ಯಾಯವನ್ನು ಹೇಳುತ್ತದೆ. ಹೌದು ಪ್ರಿಯರೇ, ಯೆಹೋವನು ನ್ಯಾಯವನ್ನು ಮೆಚ್ಚುವನು, ತನ್ನ ಭಕ್ತರನ್ನು ಎಂದಿಗೂ ಕೈ ಬಿಡುವುದಿಲ್ಲ. ನಾವು ಆತನ ಸನ್ನಿಧಾನದಲ್ಲಿ ಬಂದಿದ್ದೇವೆ, ನಾವು ಸುರಕ್ಷಿತವಾಗಿದ್ದೇವೆ. ಪ್ರಿಯರೇ, ದೇವರು ತಾಯಿ ನಮ್ಮನ್ನು ಆಶೀರ್ವದಿಸಿ ವಾರವೆಲ್ಲ ಕಾಯುತ್ತ ದೇವರಾಗಿದ್ದಾನೆ. ಕಣ್ಣಿನ ಗುಡ್ಡೆಯಂತೆ ಕಾಯ್ದಾನೆ. ಪ್ರಿಯರೇ, ಎಷ್ಟೋ ಅಪಘಾತಗಳು, ಎಷ್ಟೋ ಅನಾಹುತಗಳು ನೋಡುವುದಾದ್ರೆ ಎಷ್ಟೋ ಕಾರ್ಯಗಳು ಲೋಕದಲ್ಲಿ ನಡೀತಾ ಇದೆ. ಯಾವುದು ನಮ್ಮನ್ನು ಮುಟ್ಟದಂತೆ ದೇವರು ಕಾಯ್ತಾ ಇದ್ದಾನಲ್ಲ. ನಮ್ಮ ಒಂದು ಆತ್ಮ, ಶರೀರ, ಪ್ರಾಣವನ್ನು ಕಾಯುವಂತ ದೇವರಿಗೆ ನಾವು ಸ್ತೋತ್ರ ಮಾಡುವುದ, ಆತನ ವಾಕ್ಯ ಕೇಳೋದಕ್ಕಾಗಿ ಬಂದಿದ್ದೇವೆ. ನಮ್ಮನೆ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನೇ ಪರಿಶುದ್ಧನೇ, ಹಲ್ಲೆಲೂಯಾ, ನಿನಗೆ ಸ್ತೋತ್ರ ಉಂಟಾಗಲಿ ಕರ್ತಾ. ದೇವಾ, ಇನ್ನು ಬೆಳಗ್ಗೆ ಚಾವಕ್ಕಾಗಿ ನಿನಗೆ ಸ್ತೋತ್ರ ಉಂಟಾಗಲಿ ರಾಜ. ಯೇಸಪ್ಪ, ನೀವು ನಮ್ಮನ್ನು ಕರೆಯದ ಹೊರತು ನಿನ್ನ ಸನ್ನಿಧಾನಕ್ಕೆ ಯಾರು ಬರಲು ಸಾಧ್ಯವಿಲ್ಲ ಕರ್ತಾ. ನೀವು ನಮ್ಮನ್ನು ಕರೆದುಕೊಂಡು ಬರುವುದಕ್ಕಾಗಿ ನಿಮಗೆ ಕೋಟಿ ಕೋಟಿ ಸ್ತೋತ್ರ. ಈ ಆರಾಧನೆಗೆ ಬರಬೇಕಾದ್ರೆ ಇನ್ನೂ ಅನೇಕ ಮಕ್ಕಳು ಕರ್ತನೆ ಸೇಫ್ ಆಗಿ ಬರುವಂತೆ ಈ ಕಾರ್ಯ ಮಾಡು. ಈ ಆರಾಧನೆಯ ಒಂದೊಂದು ಭಾಗದಲ್ಲೂ ಯೇಸಪ್ಪನೇ ನಾ ಮಹಿಮೆ ಆಗಲಿ, ನಮಗೆ ಆಶೀರ್ವಾದ ಉಂಟಾಗಲಿ ಕರ್ತಾ. ಹೌದು ಯೇಸಪ್ಪ, ನೀನು ಆರಾಧನೆಗೆ ಯೋಗ್ಯನ ದೇವನಾಗಿದ್ದಿ. ಆರಾಧನೆ ಹೊಂದಿಕೊಳ್ಳಬೇಕೆ ನಾನು ಬೇಡುತ್ತೇನೆ. ಅಪ್ಪ, ಕಾಂತಿಗಳನ್ನು ಆಶೀರ್ವದಿಸಿಕೊಳ್ಳಬೇಕೆ ನಾವು ಬೇಡುತ್ತೇವೆ. ಅಪ್ಪ ಯೇಸಪ್ಪ, ಸಂಡೇ ಸ್ಕೂಲ್ ಮಕ್ಕಳನ್ನ, ಟೀಚರ್ಸ್ ಅನ್ನು ಆಶೀರ್ವದಿಸು. ಅದೇ ತಾಯಿ ವಾಕ್ಯ ಭಾಗವನ್ನು ಆಶೀರ್ವದಿಸಿಕೊಡು ಕರ್ತ. ಅಪ್ಪ, ಪ್ರಾರಂಭದ ಅಂತ್ಯದವರು ನೀನೇ ಕರ್ತನೆ. ಹೌದು ರಾಜ, ನಾಯಕನಾಗಿದ್ದು ನಮ್ಮ ನಡೆಸಿಕೊಳ್ಳಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಒಳ್ಳೆ ಬಿದ್ದು ಕರ್ತನು ತನ್ನ ಭಕ್ತರನ್ನು ಎಂದೂ ಕಾಯುವಂತ ದೇವನಾಗಿದ್ದಾನೆ. ನೀತಿವಂತರನ್ನು ಆತನು ಕೈಬಿಡದ ದೇವನು. ಹುಟ್ಟಿದಾಗಿನಿಂದ ವೃದ್ಧಾಪ್ಯದಲ್ಲಿಯೂ ಆತನೇ ನಮಗೆ ಸಹಾಯಕನಾಗಿದ್ದಾನೆ. ಆತನ ಪ್ರಸನ್ನತೆ ಇಲ್ಲದೆ ನಮ್ಮಿಂದ ಏನು ಸಾಧ್ಯವಿಲ್ಲ. ಪ್ರಿಯರೇ, ಕರ್ತನ ಸಹಾಯವು, ಕರ್ತನ ಪ್ರಸನ್ನತೆಯೂ ಇಲ್ಲದಿದ್ದರೆ ನಮ್ಮಿಂದ ಏನು ಸಾಧ್ಯವಿಲ್ಲ. ಕರ್ತನಿಗೆ ನಮ್ಮ ಅಗತ್ಯ ಬೇಕಾಗಿಲ್ಲ ಪ್ರಿಯರೇ. ಆದರೂ ಸಹ ಆತನು ನಮ್ಮನ್ನು ಪ್ರೀತಿಸಿ ತನ್ನ ಕಾರ್ಯದಲ್ಲಿ ನಮ್ಮನ್ನು ಕರೆದಂತ ದೇವನಾಗಿದ್ದಾನೆ. ಆತನ ಒಂದು ಪ್ರಸನ್ನತೆಯನ್ನು ಬಯಸಿ ಬಂದಿರುವಂತ ನಾವು ನಮ್ಮ ಜೀವಿತಗಳನ್ನು ದೇವರಿಗೆ ಒಪ್ಪಿಸಿಕೊಡುತ್ತಾ, ನಿನ್ನ ಪ್ರಸನ್ನತೆ ಇಲ್ಲದೆ ನನ್ನಿಂದ ಏನು ಸಾಧ್ಯವಿಲ್ಲ ಎಂಬ ಹಾಡಿನಿಂದ ಆತನನ್ನು ಸ್ತುತಿಸೋಣ. Yeah.
ಆಘಾತಗಳಿಂದಲೂ ಕರ್ತನೇ ಎಲ್ಲ ತೊಂದರೆಗಳಿಂದಲೂ ನಮ್ಮನ್ನು ನಮ್ಮ ಕುಟುಂಬಗಳನ್ನು ನಮ್ಮ ಸಭೆಯನ್ನು ನೀನು ರಕ್ಷಿಸಿದ್ದೀರಿ. ನಿನಗೆ ಸ್ತೋತ್ರ. ನೀನು ಕೊಟ್ಟಂತ ಆರೋಗ್ಯಕ್ಕಾಗಿ ಸ್ತೋತ್ರ. ನೀನು ಕೊಟ್ಟಂತ ಕರ್ತನೇ ಎಲ್ಲ ಶುಭಗಳಿಗಾಗಿ ಸ್ತೋತ್ರ. ಆತನನ್ನು ಸ್ತುತಿಸೋಣ. ಉನ್ನತನೇ ನಿನಗೆ ಸ್ತೋತ್ರ. ನಾವು ಆತನನ್ನು ಆಶ್ರಯಿಸುವಾಗ, ಆತನನ್ನೇ ನಾವು ಪೂರ್ಣ ಮನಸ್ಸಿನಿಂದ ಹುಡುಕುವಾಗ ಪ್ರಿಯರೇ ನಮಗೆ ಯಾವ ಕೊರತೆಯೂ ಇರುವುದಿಲ್ಲ. ದೇವರ ವಾಕ್ಯದಲ್ಲಿ ಹೇಳಿದ್ರೆ, ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ನೀವು ಹಾತೊರೆಯಿರಿ, ಅದರ ನಂತರ ಎಲ್ಲವೂ ನಿಮಗೆ ದೊರೆಯುತ್ತದೆ. ನಾವು ಆತನ ರಾಜ್ಯಕ್ಕಾಗಿಯೂ ಆತನ ನೀತಿಗಾಗಿಯೂ ಯೇಸು ಸ್ವಾಮಿಗಾಗಿ ನಾವು ಹಾತೊರೆಯುವಾಗ ಆತನು ನಮ್ಮನ್ನು ನಡೆಸುವಂತ ದೇವನಾಗಿದ್ದಾನೆ. ನಮ್ಮ ಮನಸ್ಸುಗಳನ್ನು ನಾವು ಸಿದ್ಧ ಮಾಡಿಕೊಳ್ಳುತ್ತಾ, ಹೌದು ಕರ್ತನೆ, ನಿನ್ನನ್ನೇ ಆಶ್ರಯಿಸುತ್ತೇವೆ. ನೀನಿಲ್ಲದೆ ನಮಗೆ ಗತಿಯಿಲ್ಲ ಕರ್ತನೆ. ನಿನ್ನಲ್ಲೇ ನಾವು ಬಲ ಹೊಂದಿ ನಾವು ನಿಲ್ಲುತ್ತೇವೆ ಎಂದು ಹೇಳುತ್ತಾ, ಯೆಹೋವನನ್ನೇ ಆಶ್ರಯಿಸುವೆ, ಆತನ ಬಲವನ್ನೇ ಆಶ್ರಯಿಸುವೆ ಎಂಬ ಹಾಡಿನಿಂದ ಸಮರ್ಪಿಸೋಣ. ಆತನನ್ನು ಹುಡುಕುವವರಿಗೆ ಆತನು ಹತ್ತಿರವಾಗಿಯೇ ಇದ್ದಾನೆ. ಪ್ರಿಯರೇ, ನಾವು ಒಂದು ಸಮಯದಲ್ಲಿ ಕುಳಿತುಕೊಂಡು ಕರ್ತನ ಒಂದು ಕೃಪೆಯನ್ನು ನೆನೆಸಿ, ಆತನು ನಮಗೋಸ್ಕರ ಬಂದು ಈ ಭೂಮಿಯಲ್ಲಿ ನಾವು ಈ ಕ್ರಿಸ್ತನಲ್ಲಿರುವಾಗ ಆತನ ಕೃಪೆಯನ್ನು ನಾವು ನೆನೆಯಬೇಕಾಗಿದೆ. ಪ್ರಿಯರೇ, ಆತನು ನಮಗೋಸ್ಕರ ಬಂದನು, ನಮ್ಮನ್ನು ನೀತಿವಂತರನ್ನಾಗಿ ಆತನು ಮಾಡಿದನು. ನಾವು ನಿಂತಿರುವುದು, ಬೀಳದೆ ಇರುವುದು ಆತನ ಶುದ್ಧ ಕೃಪೆಯಾಗಿದೆ. ಪ್ರಿಯರೇ, ಈ ಒಂದು ಸಮಯದಲ್ಲಿ ಕೃಪೆಯಿಂದ ನೆಲೆ ನಿಂತೆವು, ನಿನ್ನ ಕೃಪೆಯಿಂದ ನೆಲೆ ನಿಂತೆವು ಎಂಬ ಹಾಡಿನಿಂದ ಆತನ ಕೃಪೆಯನ್ನು ನೆನೆಸೋಣ. Hallelujah.
ಆತನು ಮಹಿಮೆಯ ರಾಜನಾಗಿದ್ದಾನೆ. ಆತನು ಸೇನೆಗಳ ದೂತನಾಗಿದ್ದಾನೆ ಪ್ರಿಯರೇ. ಕೇವಲ ಕೃಪಾವಂತನು ಮಾತ್ರವಲ್ಲದೆ ಆತನು ನೀತಿವಂತನು ಸಹ ಆಗಿದ್ದಾನೆ ಪ್ರಿಯರೇ. ಆತನು ಆದಿಯೂ ಅಂತ್ಯವೂ ಆಗಿದ್ದಾನೆ. ಆತನು ಸಮಸ್ತ ಜನರನ್ನು ಆತನು ನ್ಯಾಯ ತೀರಿಸುವ ನ್ಯಾಯಾಧಿಪತಿಯು ಆತನೇ ಆಗಿದ್ದಾನೆ ಪ್ರಿಯರೇ. ಆತನ ಕೃಪೆಯನ್ನು ನೆನೆಸಿ ಬಿಡುವುದಾದರೆ ನಾವು ಅರ್ಧದಲ್ಲಿ ನಿಂತ ಹಾಗಾಗುತ್ತದೆ. ಆತನ ನ್ಯಾಯವನ್ನು ಸಹ ನಾವು ನೆನೆಸಬೇಕಾಗುತ್ತದೆ. ಕರ್ತನು ನೀತಿವಂತನು, ಕರ್ತನು ಕೃಪಾಪೂರ್ಣನಾಗಿದ್ದಾನೆ. ಆ ದೇವರನ್ನು, ಮಹಿಮೆಯ ದೇವರನ್ನು, ಮಹಾಪರಿಶುದ್ಧ ರಾಜನಿನೆಂಬ ಹಾಡಿನಿಂದ ಸ್ತುತಿಸೋಣ. Hallelujah.
ಐಗುಪ್ತನಿಗೆ ಗೊತ್ತಾಗಬೇಕು, ನಾನೊಬ್ಬನೇ ನಿಜವಾದ ದೇವನು, ನಾನೊಬ್ಬನೇ ಸರ್ವಶಕ್ತನಾದಂತ ದೇವನೆಂದು. ಆತನು ಹೇಳುತ್ತಾನೆ ಇಸ್ರಾಯೇಲರಿಗೆ, ನೀವು ನೋಡುವಂತ ಈ ಒಂದು ಸೈನಿಕರನ್ನು ನೀವು ಈ ಐಗುಪ್ತವನ್ನು ಮತ್ತೆ ನೀವು ಕಾಣುವುದಿಲ್ಲ ಎಂದು. ಹೌದು, ಕರ್ತನು ಅವರಿಗೆ ಅಭಿಷೇಕಿಸಿ ಅವರಿಗೆ ಹೇಗೆ ತನ್ನ ಕಾರ್ಯವನ್ನು ಪ್ರೂವ್ ಮಾಡಿದ್ದಾನೋ ಅದೇ ರೀತಿಯಲ್ಲಿ ನಮ್ಮ ಜೀವಿತದಲ್ಲೂ ಸಹ ಆತನೇ ದೇವರಾಗಿದ್ದಾನೆಂದು ಪದೇ ಪದೇ ಆತನು ನಮಗೆ ತೋರಿಸಿಕೊಡುವಂತ ದೇವನಾಗಿದ್ದಾನೆ. ಪ್ರಿಯರೇ, ಆತನಿಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ. ಆತನಿದ್ದರೆ ನಮಗೆ ಎಲ್ಲವೂ ಸಾಧ್ಯ. ಆತನ ಶಕ್ತಿಯಿಂದ ಆತನು ಎಲ್ಲವನ್ನು ಮಾಡುವಂತ ದೇವನಾಗಿದ್ದಾನೆ. ಸರ್ವಶಕ್ತನಾದ ದೇವನನ್ನು ನಾವು ಎಲ್ ಶಡಾಯ್ ಆದ ದೇವನೇ, ನಿನಗೆಲ್ಲವೂ ಸಾಧ್ಯವೇ ಎಂಬ ಹಾಡಿನಿಂದ ಆತನನ್ನು ಸ್ತುತಿಸೋಣ.
ನಡೆಸುವವನು ನೀನು, ನಮ್ಮನ್ನು ಸಂತೈಸುವಂತ ದೇವರು ನೀನು, ನಮ್ಮನ್ನು ಸಂರಕ್ಷಿಸುವ ದೇವರು ನೀನು ಅಂತ ಆತನಿಗೆ ಅರಿಕೆ ಮಾಡಿಕೊಳ್ಳೋಣ. ಆತನು ನಮಗೆ ಸಮಸ್ತವಾಗಿದ್ದಾನೆ ಪ್ರಿಯರೇ. ನಾವು ಪ್ರತಿಯೊಂದು ಸಮಯದಲ್ಲೂ ಆತನ ಸನ್ನಿಧಾನದಲ್ಲಿ ಹೋಗಿ ಪ್ರಾರ್ಥನೆ ಮಾಡುವಾಗ ಕರ್ತನು ಕೇಳುತ್ತಾನೆ ಪ್ರಿಯರೇ. ಆತನು ನಮ್ಮನ್ನು ನೋಡುವ ದೇವನಾಗಿದ್ದಾನೆ. ಏಕೆಂದರೆ ಆತನು ಕೇವಲ ಒಂದು ಗೊಂಬೆಯಲ್ಲ, ಕಿವಿಯಿದ್ದರೂ ಕೇಳಿ, ಮೂಗಿದ್ದರೂ ಮೂಸರೆ, ಕಣ್ಣಿದ್ದರೂ ನೋಡದಂತ ಗೊಂಬೆಯು ಆತನ ಅಲ್ಲವೇ ಅಲ್ಲ ಪ್ರಿಯರೇ. ಆತನ ಜೀವಂತ ದೇವನಾಗಿದ್ದಾನೆ. ಆತನ ಸಮಾಧಿಯು ಇಂದು ಸಹ ಅದು ಖಾಲಿಯಾಗಿಯೇ ಇದೆ ಪ್ರಿಯರೇ. ಆತನು ಎದ್ದಂತ ದೇವನು, ಆತನಿಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ. ಆತನು ಸರ್ವಶಕ್ತನಾಗಿರುವಂತ ದೇವನಾಗಿದ್ದಾನೆ. ಆತನು ನಮ್ಮ ನಿರೀಕ್ಷೆಗೂ ಮೇಲಾಗಿ ನಮಗೆ ಮಾಡುವಂತ ದೇವನಾಗಿದ್ದಾನೆ. ಆತನು ನಮಗೆ ಮಾಡಿದಂತ ಕೃಪೆಗಳನ್ನು ಆತನು ನಮ್ಮ ಜೀವಿತದಲ್ಲಿ ಆಲ್ರೆಡಿ ಇದನ್ನೆಲ್ಲ ಮಾಡಿದ್ದಾನೆ. ಅದನ್ನು ನಾವು ನೆನೆಸಿಕೊಳ್ಳಬೇಕಾಗುತ್ತದೆ. ಆತನಿಗೆ ನಾವು ಯೆಹೋವ ಈರೆ, ನನಗೆಲ್ಲವೂ ನೀನೇ, ನನ್ನ ಅಗತ್ಯವನ್ನೆಲ್ಲ ನೀನು ಸದಾಕಾಲವೂ ಸಂಧಿಸಿದೆಯಲ್ಲ ಎಂಬ ಒಂದು ಹಾಡಿನಿಂದ ಅದನ್ನು ಆರಾಧಿಸೋಣ.
ಹೆಚ್ಚಾಗಿ ತಿಳ್ಕೊಳ್ಳುವ ಆಸೆಯು ನಮಗಿದೆ ಕರ್ತನೇ. ಇದುವರೆಗೂ ನಮಗೆ ಸಹಾಯಕನಾಗಿರುವ ಎಬ್ನೇಸರನೇ ನಿನಗೆ ಸ್ತೋತ್ರವಾಗಿದೆ ಕರ್ತನೇ. ನಮ್ಮನ್ನು ಬಿಡದೆ ಕಾಯುವಂತ ದೇವನಾಗಿರುವುದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೇ. ನಮ್ಮ ಸ್ತುತಿ ಸ್ತೋತ್ರಗಳನ್ನು ಕರ್ತನೆ ಸ್ವೀಕರಿಸುವಂತ ದೇವನು ನೀನಾಗಿದೆಯಲ್ಲ, ನಿನಗೆ ಸ್ತೋತ್ರ. ನಮ್ಮ ಜೀವಿತಗಳನ್ನು ಕರ್ತನೆ ಅಭಿಷೇಕಿಸುವಂತ ಕರ್ತನು ನೀನಾಗಿದೆಯಲ್ಲ, ಅದಕ್ಕೆ ನಿನಗೆ ಸ್ತೋತ್ರ ಕರ್ತನೆ. ನಾವೊಬ್ಬರೇ ಇರುವಾಗ ಕರ್ತನೆ ನಮ್ಮ ಮನಸ್ಸಿನ ಆಲೋಚನೆಗಳನ್ನು ಬಲ್ಲಂತ ದೇವರು ನೀನೇ ಆಗಿರುವೆ ಕರ್ತನೆ. ಎಲ್ಲೋಹಿಯಾಗಿ ಕರ್ತನೆ, ಯಾರು ಕಾಣದ ಒಂದು ಕರ್ತನೆ ಸ್ಥಳವನ್ನಲ್ಲಿ ನೀನು ನಮ್ಮನ್ನು ಕಂಡಿದೆಯಲ್ಲ ಕರ್ತನೆ, ನಿನಗೆ ಸ್ತೋತ್ರ ಕರ್ತನೆ. ನಮ್ಮ ಭಾವನೆಗಳನ್ನು, ನಮ್ಮ ಮನಸ್ಸಿನ ಆಸೆಗಳನ್ನು, ನಮ್ಮ ಕರ್ತನೆ ಪ್ರಾರ್ಥನೆಯನ್ನು, ನಮ್ಮ ಕಣ್ಣೀರಿನ ಮೊರೆಯನ್ನು ಕೇಳುವಂತ ದೇವರು ನೀನೇ ಆಗಿದ್ದೀ ಕರ್ತನೆ, ನಿನಗೆ ಸ್ತೋತ್ರ ಕರ್ತನೆ. ಹೌದು ಕರ್ತನೆ, ನೀನು ನಮ್ಮನ್ನು ಬಿಡದೆ ಕಾಪಾಡುವಂತ ದೇವರಾಗಿರುವುದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ಯೆಹೋವ ರಾಫ ಆಗಿದೆಯಲ್ಲ ಕರ್ತನೆ, ನಮ್ಮ ಸಭೆಯಲ್ಲಿ ಸ್ವಸ್ಥತೆಯನ್ನು ಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ಹಾಗೂ ಇನ್ನು ಅನೇಕರು ಅಸ್ವಸ್ಥತೆ ಇರುವಾಗ ಕರ್ತನೆ, ನೀನೇ ಅವರಿಗೆ ಸ್ವಸ್ಥತೆಯನ್ನು ಕೊಡಬೇಕೆಂದು ನಾವು ನಿನ್ನಲ್ಲಿ ಬೇಡಿಕೊಳ್ಳುತ್ತೇವೆ ಕರ್ತನೆ. ನೀನೇ ಯೆಹೋವ ರಾಫ ಆಗಿದೆಯಲ್ಲ ಕರ್ತನೆ, ನಂಬಿಕೆಯನ್ನು ಹುಟ್ಟಿಸುವನು ಪೂರೈಸುವನು ನೀನೇ ಆಗಿದೆಯಲ್ಲ ಕರ್ತನೆ, ನಿನಗೆ ಸ್ತೋತ್ರ. ಈ ಸಮಯದಲ್ಲಿ ವಿಶೇಷವಾಗಿ ಸಂಗೀತಕ್ಕಾಗಿಯೂ ಕರ್ತನೆ ಆರೋಗ್ಯಕ್ಕಾಗಿಯೂ ಬೇಡಿಕೊಳ್ಳುತ್ತೇವೆ. ನೀನೇ ಅವಳ ಮಧ್ಯದಲ್ಲಿ ಯೆಹೋವ ರಾಫ ಆಗಿ ಕೆಲಸವನ್ನು ಮಾಡುತ್ತಾ ಅವಳನ್ನು ಗುಣಪಡಿಸು ರಾಜ. ಅವಳನ್ನು ಮಗಳನ್ನು ಕರ್ತನೆ ಹೊಡೆದಿರುವ ಮಗುವನ್ನು ನೀನು ಸುರಕ್ಷಿತವಾಗಿರಿಸು. ಅದೇ ರೀತಿಯಲ್ಲಿ ನಮ್ಮ ಸಭೆಯಲ್ಲಿ ಯಾರ್ಯಾರು ಅನಾರೋಗ್ಯದಿಂದಿದ್ದಾರೋ ಅವರೆಲ್ಲರ ನಿನ್ನ ಕೈಯಲ್ಲಿ ಅರ್ಪಿಸುತ್ತೇವೆ ರಾಜ. ನಮಗೆ ನೀನೇ ದಿಕ್ಕು ಕರ್ತನೆ. ಹೌದು ಕರ್ತನೆ, ನಾವು ಕರ್ತನೆ ಡಾಕ್ಟರ್ಸ್ ಮೇಲೆ ಆಗಲಿ ಕರ್ತನೆ, ಹಣದ ಮೇಲಾಗಲಿ, ಹಾಸ್ಪಿಟಲ್ ಮೇಲಾಗಲಿ ಆತು ಕೊಡದೆ ಸಕಲಕ್ಕೂ ಶಕ್ತನಾಗಿರುವ ನಿನ್ನ ಮೇಲೆ ಆತು ಕೊಡುತ್ತೇವೆ ಕರ್ತನೆ. ಡಾಕ್ಟರ್ಸ್ಗೆ ಬೇಕಾದಂತ ಜ್ಞಾನವನ್ನು ಕೊಡುವಂತ ನೀನೇ ಆಗಿದೆಯಲ್ಲ ಕರ್ತನೆ. ವೈದ್ಯರಲ್ಲಿ ಮಹಾವೈದ್ಯರು ನೀನೇ ಆಗಿದೆಯಲ್ಲ ಕರ್ತನೆ, ನಿನ್ನನ್ನೇ ಆತು ಕೊಡುತ್ತೇವೆ ಕರ್ತನೆ. ನಿನ್ನನ್ನು ಬಿಟ್ಟು ಹೋಗದೆ ಕರ್ತನೆ ನಾವು ಜೀವ ಜಲವನ್ನೇ ಕಳೆದುಕೊಳ್ಳುವವರಾಗಿರುತ್ತೇವಲ್ಲ ರಾಜ. ಕರ್ತನೆ, ನಮ್ಮ ಸಭೆಯಲ್ಲಿರುವ ಪ್ರತಿಯೊಂದು ಕುಟುಂಬದಲ್ಲಿ ಕರ್ತನೆ ನಾವು ನಿನ್ನನ್ನು ಕರ್ತನೆ ನಾವು ಆಹ್ವಾನಿಸುತ್ತೇವೆ. ನಮ್ಮ ಕುಟುಂಬಗಳಲ್ಲಿ ನೀನೇ ರಾಜನಾಗಿದ್ದು ಕರ್ತನೆ, ಈ ವಾರವಿಡೀ ಕರ್ತನೆ ನಿನ್ನ ಪ್ರಸನ್ನತೆಯಲ್ಲಿ ನಮ್ಮನ್ನು ತುಂಬಿಸಿ ಕರ್ತನೆ. ನಿನ್ನ ಕೃಪೆ ಇದ್ದರೆ ಕರ್ತನೆ ಮತ್ತೊಂದು ವಾರದಲ್ಲಿ ಇಲ್ಲಿ ಸಭೆಯಾಗಿ ಕೂಡಿ
ಸ್ತುತಿಸುವ ಹಾಗೆ ನಮಗೆ ಸಹಾಯ ಮಾಡು ರಾಜ. ಮುಂಬರುವ ಕರ್ತನೆ ವಾಕ್ಯ ಭಾಗವನ್ನು ನಿನ್ನ ಕೈಯಲ್ಲಿ ಅರ್ಪಿಸುತ್ತೇವೆ ರಾಜ. ಕೃಪಾಪೂರ್ಣನಾದಂತ ನೀನು ಕರ್ತನೆ ನಮ್ಮೊಡನೆ ಮಾತಾಡಬೇಕೆಂದು ಬೇಡಿಕೊಳ್ಳುತ್ತೇವೆ ಕರ್ತನೆ. ನಿನ್ನ ಮಕ್ಕಳಾದ ನಾವು ಕರ್ತನೆ ಕಾದಿರುತ್ತೇವೆ ಕರ್ತನೆ. ನಮ್ಮ ಹೃದಯದಲ್ಲಿ ನೀನು ಮಾತಾಡು ರಾಜ. ಕರ್ತನೆ ಸಂಡೇ ಸ್ಕೂಲ್ ನಿನ್ನ ಕೈಯಲ್ಲಿ ಅರ್ಪಿಸುತ್ತೇವೆ. ಆ ಮಕ್ಕಳನ್ನು ಅವರ ಟೀಚರ್ಸ್ ಕರ್ತನೆ ನೀನೇ ಆಶೀರ್ವದಿಸು. ಕಾಣಿಕೆಯ ಭಾಗದಲ್ಲಿಯೂ ಕರ್ತನೆ ನೀನು ನಮ್ಮನ್ನು ಪ್ರಸನ್ನ ಮುಖದಿಂದ ನೋಡಿ ಆಶೀರ್ವದಿಸಬೇಕೆಂದು ಬೇಡಿಕೊಳ್ಳುತ್ತೇವೆ. ಮತ್ತು ದಾವರ್ತಿ ಕರ್ತನೆ ಎಲ್ಲಾ ಕಾರ್ಯಗಳನ್ನು ಘನತೆಯನ್ನು ಸ್ತುತಿಗಳನ್ನು ನಿನಗೆ ಅರ್ಪಿಸುತ್ತಾ ಯೇಸು ಕ್ರಿಸ್ತ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ಕರ್ತನೆ. ನಾವು ನಿಂತಿರುವಂತೆ ನಮ್ಮ ವೇದಗಳನ್ನ ಗಲಾತ್ಯರ ಪತ್ರಿಕೆ 5ನೇ ಅಧ್ಯಾಯ ತಿಳಿಸ್ಕೊಳ್ಳೋಣ. Please take your Bible to Galatians chapter 5 verses 25 and 26. ಗಲಾತ್ಯರ ಬರೆದ ಪತ್ರಿಕೆಯಲ್ಲಿ 5ನೇ ಅಧ್ಯಾಯದಲ್ಲಿ 25 ಮತ್ತು 26ನೇ ವಚನ ನಾವೆಲ್ಲರೂ ಒಟ್ಟಾಗಿ ಓದುವವರಾಗಿದ್ದೇವೆ. ಎಲ್ಲರೂ ಸತ್ಯ ತೆಗೆದುಕೊಳ್ಳಿ. I want everyone to open your Bible to Galatians chapter 5 verses 25 and 26. 5ನೇ ಅಧ್ಯಾಯದಲ್ಲಿ 25 ಮತ್ತು 26ನೇ ವಚನವನ್ನು ಒಟ್ಟಾಗಿ ಓದುವವರಾಗಿದ್ದೇವೆ. We are going to read together. ನಾವು ಆತ್ಮನಿಂದ ಜೀವಿಸುವುದಕ್ಕಾಗಿ ಆತ್ಮನ ಅನುಸರಿಸಿ ನಡೆಯೋಣ. ಅಹಂಕಾರಿಗಳು ಒಬ್ಬರನ್ನೊಬ್ಬರು ಕೆಣಕುವವರು, ಒಬ್ಬರ ಮೇಲೊಬ್ಬರು ಮತ್ಸರಗೊಳ್ಳುವವರಾಗದೇ ಇರೋಣ. ದೇವರ ಆತ್ಮನ ನಡೆಸಿಕೊಳ್ಳುವಂತ ಮಕ್ಕಳು ನಾವು ಯಾವ ರೀತಿಯಾಗಿ ಇರಬೇಕು ಎಂದು ನಾವು ನೋಡ್ತಾ ಇದ್ದೇವೆ. ನಾವು ಲೋಕದ ಮಕ್ಕಳ ಆಗಿರಬಾರ್ದು. ಲೋಕದಲ್ಲಿರುವಂತ ಮಕ್ಕಳಿರುವಂತಹ ಗುಣಗಳು ಸ್ವಭಾವಗಳು ನಮ್ಮಲ್ಲಿ ಇರಬಾರ್ದು. ಯಾಕಂದ್ರೆ ನಾವು ಆತ್ಮದಿಂದ ನಡೆಸಲ್ಪಡುವಂತ ಮಕ್ಕಳಾಗಿದ್ದೇವೆ. ದೇವರ ಇವಾಗ ಬರುವ ಆಶೀರ್ವದಿಸಿ ಕೂತ್ಕೊಳ್ಳೋಣ. ಕಾಣಿಕೆ ಭಾಗ ಸಂಡೇ ಸ್ಕೂಲ್ ಬರ್ತಾರೆ. ಈ ವಾರದಲ್ಲಿ ಜನರಲ್ಲಿ ಆಚರಿಸಿಕೊಳ್ಳುವಂಥವ್ರು ಮದುವೆ ಆಚರಿಸಿಕೊಳ್ಳುವಂಥವ್ರು ದಯವಿಟ್ಟು ಇರುವುದಾದರೆ ನಿಂತ್ಕೊಂಡು ನಾವು ಪ್ರಾರ್ಥನೆ ಮಾಡ್ತೀವಿ. ಕಾಣಿಯ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಸೈನ್ಯಗಳ ಕರ್ತನೆ ಪರಲೋಕಕ್ಕೆ ಯಶದಾಯ ಆದಿತ್ಯದಕ್ಕಾಗಿ ನಿಮಗೆ ಸೋಸುವಂತಾಗಲಿ. ಇದು ವಿಶೇಷವಾದ ಸಮಯದಲ್ಲಿ ನಾವು ಕೊಟ್ಟಿರುವಂತ ಕಾಣಿಗಳನ್ನ ದಶಭಾಗನ ಆಶೀರ್ವದಿಸಪ್ಪ. ಹೌದು ರಾಜ, ನೀವು ಕೊಟ್ಟಿರುವಂತಹ ಬಲ, ನೀವು ಕೊಟ್ಟಿರುವಂತಹ ಸಾಮರ್ಥ್ಯ, ನೀವು ಕೊಟ್ಟಿರುವಂತಹ ಜ್ಞಾನದ ದುಡ್ಡಿರುವಂತಹ ಕರ್ತನೆ ಸಪ್ಪ, ಈ ಲೋಕದ ಕರ್ತನೆ ಹೌದು ರಾಜ, ಆಶೀರ್ವಾದವನ್ನು ನಿಮಗೆ ತಿರುಗಿ
ಕೊಡುವವರಾಗಿದ್ದೇವೆ, ಅದನ್ನು ಆಶೀರ್ವದಿಸು ಅಪ್ಪ. ನೀವು ದಾನಿಗಳು ನಿನ್ನ ರಾಜ್ಯದ ವಿಸ್ತಾರಕ್ಕಾಗಿ ಉಪಯೋಗಿಸಲ್ಪಡಲಿ, ಸುವಾರ್ಥ ಕಾರ್ಯಕ್ಕಾಗಿ ಉಪಯೋಗಿಸಲ್ಪಡಲಿ ಸಪ್ಪ. ಈ ಒಂದು ಸಭೆಯ ಕರ್ತನೆ ಬೇಕಾದ ಎಲ್ಲಾ ಕರ್ತನ ಅಗತ್ಯಗಳಿಗೆ ಉಪಯೋಗಿಸಲ್ಪಡಲಿ. ನೀನೇ ಕರ್ತನೆ ಆಶೀರ್ವದಿಸು, ಕೊಡದೇ ಇರುವಂತಹ ಕರಗಣ ಆಶೀರ್ವದಿಸು. ಮುಂಬರುವ ದಿನಗಳಿಗೆ ಕೊಡುವುದಕ್ಕೆ ಅವರಿಗೆ ಬಲ ಕೊಡ್ಕರ್ತ. ಹೌದು ರಾಜ, ನೀನು ಎಲ್ಲವೂ ಬಲ್ಲಾತನಾಗಿದೆಯಲ್ಲ, ನಾವು ಪರಿಸ್ಥಿತಿಯನ್ನು ಬಲ್ಲಾತ ನೀನು ಕರ್ತನೆ. ಕೊಟ್ಟುವಂತ ಪ್ರತಿಯೊಬ್ಬರು ಅಪಾಯದಿಂದ ಪ್ರತಿಫಲ ಹೊಂದಿಕೊಳ್ಳುವಂತೆ ಕಾರ್ಯ ಮಾಡಿ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಮಾಡಿರುತ್ತೇನೆ. ಆಮೆನ್. ಎಲ್ಲರೂ ಚೆನ್ನಾಗಿದ್ದೀರಾ? ಯಾರು ಚೆನ್ನಾಗಿಲ್ಲ ಅಲ್ಲೇ ಹೇಳಿ. ಯೇಸು ಕ್ರಿಸ್ತ ನಮ್ಮನ್ನ ಚೆನ್ನಾಗಿ ಇಟ್ಟಿದ್ದಾನೆ ಪ್ರಿಯೆ. ಆಲ್ ರಿಗಾರ್ಡ್ಸ್ ಟು ಜೀಸಸ್. ಆತನೊಬ್ಬನಿಗೆ ಸಲ್ಲಬೇಕು. ನನಗೇನೋ ಬಲ ಇದೆ, ನನಗೇನೋ ಸಾಮರ್ಥ್ಯ ಇದೆ, ನನಗೆ ಹಣ ಇದೆ, ನಾನು ಸ್ವಲ್ಪ ದಪ್ಪ ಇದ್ದೀನಿ, ಸಣ್ಣಕ್ಕಿದ್ದೀನಿ ಅಂತ ಅಲ್ಲ ಪ್ರಿಯೆ. ಯೇಸು ಕ್ರಿಸ್ತನೇ ನಮಗೆ ಬಲ ಕೊಟ್ಟು ನಡೆಸ್ತಾ ಇದ್ದಾನೆ. ಈ ತಗೊಂಡು ನಮ್ಮನ್ನ ಈ ಒಂದು ಸ್ಥಳದಲ್ಲಿ ಆತ ಸಹಾಯದಲ್ಲಿ ಕೂಡಿಸಿದ್ದಾರೆ. ಈ ಒಂದು ಸಮಯದಲ್ಲಿ ನಮ್ಮಲ್ಲಿರುವಂತಹ ಪಾಸ್ಟರ್ ಗಿರೀಶ್ ಅವರು ಮುಂದೆ ಬಂದು ಅನೌನ್ಸ್ಮೆಂಟ್ ಹೋಗ್ತಾರೆ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಸಭೆಯ ಕಾರ್ಯಕ್ರಮಗಳು ಈ ರೀತಿಯಾಗಿರ್ತದೆ. 19ನೇ ತಾರೀಕು ಅಂದ್ರೆ ಶನಿವಾರ ನಮ್ಮ ಸಭೆಯ ಹಾಡಿನ ಅಭ್ಯಾಸ ಇರ್ತದೆ. ಈ ಸಾಯಂಕಾಲ 7 ಗಂಟೆಗೆ ಅಲ್ಲಿ ನೀವು ನೋಟಿಸ್ ಬೋರ್ಡ್ ದಯಮಾಡಿ ನೋಡಿ, ನೋಟಿಸ್ ಬೋರ್ಡ್ ಇರುವಂತಹ ಹೆಸರುಗಳನ್ನು ನೀವು ದಯಮಾಡಿ ಪ್ರಾಕ್ಟೀಸ್ ಮಾಡ್ಬೇಕಂತ ಕೇಳ್ಕೊಡ್ತೇನೆ. ಈ ವಾರದಲ್ಲಿ ಮಂಗಳವಾರ ಮತ್ತು ಬುಧವಾರ ಬೈಬಲ್ ಸ್ಟಡೀಸ್ ಇರೋದಿಲ್ಲ, ಅದನ್ನ ನೆನಪಿಗೆ ತಂದುಕೊಡ್ರಿ. ಈ ವಾರದಲ್ಲಿ ಮಂಗಳವಾರ ಮತ್ತು ಬುಧವಾರ ಬೈಬಲ್ ಸ್ಟಡೀಸ್ ಇರೋದಿಲ್ಲ. 20ನೇ ತಾರೀಕು ಅಂದ್ರೆ ಬರುವಂತ ಭಾನುವಾರ ಸಾಯಂಕಾಲ 5:00 ನಮ್ಮ ಸಭೆಯಲ್ಲಿ ಕ್ರಿಸ್ಮಸ್ ಪ್ರೋಗ್ರಾಮ್ ಇರ್ತದೆ. ಅದಕ್ಕೋಸ್ಕರವಾಗಿ ನೀವೆಲ್ಲರೂ ಭಾಗವಹಿಸಬೇಕಂತ ಕೇಳ್ಕೊಡ್ತೇನೆ, ನೆನಪಿಟ್ಕೊಳ್ರಿ. 20ನೇ ತಾರೀಕು ಬರುವ ಭಾನುವಾರ ಸಾಯಂಕಾಲ 5:00 ಕ್ರಿಸ್ಮಸ್ ಪ್ರೋಗ್ರಾಮ್ ನಮ್ಮ ಸಭೆಯಲ್ಲಿ ಇರುತ್ತೆ. ಅದಕ್ಕೆ ನೀವೆಲ್ಲರೂ ಭಾಗವಹಿಸಬೇಕಾಗಿ ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ಇನ್ನೊಂದು ನಮ್ಮ ಯೂತ್ಸ್ ಕಡೆಯಿಂದ ನಾವು ಥ್ಯಾಂಕ್ಸ್ ಹೇಳ್ಬೇಕಂತಿದ್ದೇವೆ. ನಮ್ಮ ಸಭೆಯಲ್ಲಿ ಯೂತ್ಸ್ ಎಲ್ಲ ಸೇರಿ ಈ ಒಂದು ವಾರದಲ್ಲಿ ಸೋಮವಾರದಿಂದ ಶುಕ್ರವಾರದವರೆಗೂ ರೋಡ್ ಸೈಡ್ ಅಲ್ಲಿ ಚಳಿಯಲ್ಲಿ ಮಲಗಿರೋದು ಎಲ್ಲರಿಗೂ ಮಿಟ್ರವೇರ್ ಕೊಡ್ಬೇಕಂತೇಳಿ ನಾವು ಸಭೆಗೆ ಹೇಳಿದ್ವಿ. ಅನೇಕ ಜನ ನಿಮ್ಮ ಮನೆಗಳಿಂದ ಬಟ್ಟೆಗಳನ್ನ ತಂದುಕೊಟ್ಟಿದ್ದೀರಾ, ಅದಕ್ಕಾಗಿ ನಿಮ್ಗೆ ವಂದನೆ ಹೇಳ್ತೇವೆ. ನಾವು ಈ ವಾರದಲ್ಲಿ 90 ಜನರಿಗಿಂತ ಜಾಸ್ತಿ ಜನಕ್ಕೆ ನಾವು ಇಂಟರ್ವ್ಯೂ ಕೊಟ್ಟಿದ್ದೇವೆ. ಅಂದ್ರೆ ಈ ಸಿಗ್ನಲ್ ಗಳಲ್ಲಿ ನಿಂತಿರೋರು ಕೊಟ್ಟಿಲ್ಲ, ಅವರು ಬೇರೆ ಬೇರೆ ಸ್ಥಳಗಳಲ್ಲಿ ಮಲ್ಕೊಂಡಿರ್ತಾರೆ ರಾತ್ರಿ ಹೊತ್ತು. ಅಂತ ಸ್ಥಳಗಳಿಗೆ ಹೋಗಿ ಅವರಿಗೆ ಇಂಟರ್ವ್ಯೂ ಕೊಟ್ಟಿದ್ದೇವೆ. ಅದೇ ರೀತಿಯಾಗಿ ನಮ್ಮ ಯೌವನಸ್ಥರು ಕಲೆಕ್ಟ್ ಮಾಡಿರುವಂತ ಯೂತ್ ಫಂಡ್ ಇಂದ ನಾವು ಸ್ವಲ್ಪ ದುಡ್ಡನ್ನ ತೆಗೆದುಕೊಂಡು ಅಲ್ಲಿ ಅನೇಕ ಜನರಿಗೆ ಊಟ ಕೊಟ್ಟಿದ್ದೀವಿ. ಅದಕ್ಕೋಸ್ಕರವಾಗಿ ನಾವು ಸಭೆಗೆ ವಂದನೆ ಹೇಳ್ತೀವಿ ನಿಮ್ಮ ಸಪೋರ್ಟ್ ಇದಕ್ಕಾಗಿ. ಅದೇ ರೀತಿಯಾಗಿ ನಮ್ಮೆಲ್ಲ ಯೌವನಸ್ಥರಿಗೂ ಯಾರ್ಯಾರು ಬಂದು ಭಾಗವಹಿಸಿದ್ರು, ಯಾರ್ಯಾರು ಅದಕ್ಕಾಗಿ ಪ್ರಾರ್ಥನೆ ಮಾಡಿದ್ರು, ಯಾರ್ಯಾರು ಅದಕ್ಕಾಗಿ ಪ್ರಯಾಸ ಪಟ್ಟರು, ಅವರೆಲ್ಲರಿಗೂ ನಾವು ವಂದನೆ ಸಲ್ಲಿಸ್ತೇವೆ. ಇದೆಲ್ಲವನ್ನ ನಡೆಸಿಕೊಂಡಂತ ದೇವರಿಗೆ ನಾವು ಕೃತಜ್ಞತೆಗಳನ್ನ ಸಲ್ಲಿಸ್ತೇವೆ. ದೇವರು ನಮ್ಮ ಮೂಲಕವಾಗಿ ಮಾಡುವಂತ ಎಲ್ಲ ಕಾರ್ಯಗಳಿಗಾಗಿ ದೇವರಿಗೆ ನಾವು ಕೃತಜ್ಞತೆ ಸಲ್ಲಿಸ್ತೇವೆ. ಯೌವನಸ್ಥ ಮಕ್ಕಳು ವೆಂಟರ್ ವೇರ್ ಅಂದ್ರೆ ಸೊಟ್ಟರು, ಶಾಲು ಅದು ಮಾತ್ರ ಕೊಟ್ಟಿದ್ದು ಮಾತ್ರ ಊಟ ಕೊಟ್ಟಿದ್ದಾರೆ. ಅದ್ರ ಜೊತೆಲಿ ಯೇಸು ಕ್ರಿಸ್ತನ ಪ್ರೀತಿಯನ್ನು ಸಹ ಹಂಚ್ಕೊಂಡಿದ್ದಾರೆ. ದೇವರ ವಾಕ್ಯವನ್ನು ಅನೇಕರಿಗೆ ಸಾರಿದ್ದಾರೆ. ನಾವು ಅಂದ್ಕೊಳ್ತೇವೆ ಯೌವನಸ್ಥರು ಬಂದು ನಮ್ಮ ಹಂಚ್ಕೊತಾ ಇದ್ರು, ನಾವು ಅನ್ಕೊಂತೀವಿ ರೋಡಲ್ವಲ್ಲ ನಾವು ಕೊಟ್ಟ ಇಸ್ಕೊತಾ ಅಂತ. ಅನೇಕ ಜನಗಳು ಬೇಡ ಅಂತ ಕೂಡ ಹೇಳಿದ್ದಾರೆ. ನಾವು ಯೂಸ್ ಮಾಡಲ್ಲ, ಬೇಡ ನಮ್ಗೆ ಸೊಟ್ರು, ಬೇಡ ನಮ್ಗೆ ಅಂತಲ್ಲ. ನಾವು ತುಂಬಾ ಆಶ್ಚರ್ಯಪಟ್ಟೆ. ನಾವು ಅನ್ಕೋತೀವಲ್ಲ ಕೊಟ್ರೆ ಸಾಕು ಇಸ್ಕೊತಾರೆ ಅವ್ರು ಬಡವರು ಅಂತ. ಆದ್ರೆ ಅವ್ರಿಗೂ ಸಹ ಒಂದು ಏನಂತಿದೆ ಯಥಾರ್ಥತೆ ಇದೆ. ಯಾಕಂದ್ರೆ ಯಾವ್ದು ಉಪಯೋಗಿಸ್ತೇವೋ ಅದು ಮಾತ್ರ ಕೊಟ್ಟು ತೆಗೆದುಕೊಂಡಿದ್ದಾರೆ. ಅನೇಕರಿಗೆ ಅವರು ಸುವಾರ್ತೆ ಸಹ ಸಾರಿದ್ದಾರೆ, ದೇವರ ಪ್ರೀತಿಯನ್ನು ಅವರು ಹಂಚಿಕೊಟ್ಟಿದ್ದಾರೆ. ಅದಕ್ಕಾಗಿ ನಾವು ದೇವರ ನಾಮಕ್ಕೆ ಸ್ತೋತ್ರ ಸಲ್ಲಿಸುವವರಾಗಿದ್ದೇವೆ. ದೇವರು ನಮ್ಮ ಮೂಲಕವಾಗಿ ಮಾಡುವಂತ ಕಾರ್ಯಗಳು ಯಾರು ಮಹಿಮೆ ಆಗ್ಬೇಕು? ಯಾರು ಮಹಿಮೆ ಆಗ್ಬೇಕು? ಯೇಸು ಕ್ರಿಸ್ತನಿಗೆ ಮಹಿಮೆ. ಈಗ ವಿಶೇಷವಾದ ಭಾಗವಾಗಿದ್ದೇವೆ, ವಾಕ್ಯಗಳಿದ್ದೇವೆ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ದೇವನೇ, ನಿನ್ನ ಮಕ್ಕಳೊಂದಿಗೆ ಮಾತನಾಡು. ನೀನು ಮಾತನಾಡುವಂತ ದೇವರು, ನಮ್ಮ ಹೃದಯಗಳಲ್ಲಿ ಕರ್ತನೆ ಆ ಕನ್ವಿಕ್ಷನ್ ಕೊಡುವಂತ ಕರ್ತನು ರಾಜ. ಯೇಸಪ್ಪ, ನಿನ್ನ ವಾಕ್ಯವು ನಮಗೆ ಜೀವ ಕೊಡುವಂಥದ್ದು, ನಮ್ಮನ್ನು ಜೀವನ ಮಾಡುವಂಥದ್ದು. ಹೌದು ಯೇಸಪ್ಪ, ಬಲಪಡಿಸುವಂಥದ್ದು ಕರ್ತ. ವಿ ನೀಡ್ ಯುವರ್ ವರ್ಡ್ಸ್ ಫಾದರ್. ನಿನ್ನ ಒಂದು ನಿತ್ಯವಾದಂತಹ ಒಂದು ವಾಕ್ಯದೊಂದಿಗೆ ನಮ್ಮೊಂದಿಗೆ ಮಾತನಾಡಪ್ಪ. ನಮ್ಮೆಲ್ಲರನ್ನು ಒಪ್ಪಿಸಿಕೊಡುತ್ತೇನೆ. ನಮ್ಮ ಮನಸ್ಸುಗಳು ಚಂಚಲವಾಗದಂತೆ
ಅಪ್ಪ ನಮ್ಮ ಒಂದು ಕರ್ತನೆ ಹೌದು ರಾಜ, ಭಾವನೆಗಳಿಗೆ ನಾವು ಸನ್ನಿಧಾನಕ್ಕೆ ನಾವು ಒಪ್ಪಿಸಿಕೊಡುತ್ತೇವೆ. ನಮ್ಮ ನೀನು ಕಂಟ್ರೋಲ್ ಮಾಡಿ, ನೀನು ಮಾತನಾಡಿ ನಾವು ಕೇಳುತ್ತೇವೆ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ಒಳ್ಳೆಯ. ಪಕ್ವತೆ ಅನ್ನುವಂಥದ್ದು ನಾವು ದೊಡ್ಡ ದೊಡ್ಡ ವಿಷಯಗಳ ಕುರಿತಾಗಿ ಮಾತನಾಡುವುದಲ್ಲ ಬೇರೆ, ಚಿಕ್ಕ ಚಿಕ್ಕ ವಿಷಯಗಳನ್ನ ಅರ್ಥ ಮಾಡಿಕೊಳ್ಳುವಂಥದ್ದು. Maturity is not when you start speaking big things, but it is when you begin to understand small things. Amen. ಅನೇಕ ಸಾರಿ ನಾವು ವಿಶ್ವಾಸಿಗಳು ಅನೇಕ ದೊಡ್ಡ ಕಾರ್ಯಗಳ ಕುರಿತಾಗಿ ಮಾತಾಡ್ತೇವೆ, ಅನೇಕವಾದಂತಹ ಕಾರ್ಯಗಳನ್ನ ಅರ್ಥ ಮಾಡಿಕೊಂಡಿದ್ದೇವೆ. ನೋಡುವುದು ಅಂದ್ರೆ ಅನೇಕವಾದಂತಹ ಒಂದು ನಾವೇನ್ ನೋಡ್ತೇವೆ, ಸತ್ಯವೇದಲ್ಲಿರುವಂತಹ ತತ್ವಗಳು, ಡಾಕ್ಟ್ರಿನ್ಗಳನ್ನ ಅರ್ಥ ಮಾಡ್ಕೊಂಡಿರ್ತೇವೆ. ಆದರೆ ಅನೇಕ ಸಾರಿ ಚಿಕ್ಕ ಕಾರ್ಯಗಳನ್ನ ಯಾವ ರೀತಿಯಾಗಿ ಅರ್ಥ ಮಾಡ್ಕೋಬೇಕು ಆ ರೀತಿಯಾಗಿ ಅರ್ಥ ಮಾಡ್ಕೊಂಡಿರಲ್ಲ. ದ ಬೇಸಿಕ್ ಥಿಂಗ್ಸ್ ಅಂದ್ರೆ ಮೂಲವಾಗಿ ಬೇಕಾಗಿರುವಂತಹ ಕಾರ್ಯಗಳನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡಿರೋದಿಲ್ಲ. ಯಾಕೆ ನಾನು ಹೇಳ್ತಾ ಇದ್ದೇನೆ ಅಂದ್ರೆ, ಈ ದಿನ ನಾವು ನೋಡಲು ಹೋಗುವಂತಹದ್ದು ವಿಶ್ವಾಸಿ ಆದವರಿಗೆ ಮೂಲವಾಗಿ ಬೇಕಾಗಿರುವಂತಹ ಕೆಲವೊಂದು ಕಾರ್ಯಗಳಲ್ಲಿ 2 ಕಾರ್ಯಗಳನ್ನ ನಾನು ಮಾತನಾಡುವವಳಾಗಿದ್ದೇನೆ. ನಂಬಿಕೆ ಮತ್ತೆ ವಿಧೇಯತೆ. ಟ್ರಸ್ಟ್ ಅಂಡ್ ಒಬೀಡಿಯನ್ಸ್. ನಂಬಿಕೆ ಮತ್ತು ವಿಧೇಯತೆ. ಎದುರು ಹೇಳಿ, ನಂಬಿಕೆ. ಮೊದಲಾಗಿ ನಂಬಿಕೆ ನೋಡೋಣ, ವಿಶ್ವಾಸವನ್ನ ನೋಡೋಣ. ಅದರ ಅರ್ಥ ನಾವು ನೋಡ್ಬೇಕಾದ್ರೆ ನಂಬಿಕೆ ಅಂದ್ರೆ ಅರ್ಥ ಏನು? ಟ್ರಸ್ಟ್ ಇಸ್ ಟು ಕಮಿಟ್ ಟು ದ ಕೇರ್ ಆಫ್ ಅನದರ್. ಅಂದ್ರೆ ಬೇರೆಯವರು ನಮ್ಮನ್ನು ನೋಡಿಕೊಳ್ಳುತ್ತಾರೆ ಅನ್ಬೇಕಾದ್ರೆ ನಾವು ನಮ್ಮನ್ನ ಒಪ್ಪಿಸಿಕೊಡುವಂಥದ್ದು. ಇವಾಗ ತಂದೆ ತಾಯಿಗೆ ಮಕ್ಕಳು ಒಪ್ಪಿಸಿಕೊಟ್ಬಿಡ್ತಾರೆ. ಯಾಕೆ? ಅವರು ನೋಡ್ಕೊಳ್ತಾರೆ ಎಂಬ ಒಂದು ನಂಬಿಕೆಯಿಂದ ಅವರು ನಮ್ಮನ್ನ ಒಪ್ಪಿಸ್ಕೊಡ್ತಾರೆ. ಅದೇ ಏನ್ ನೋಡ್ತೀವಿ ನಾವಲ್ಲಿ, ನಮ್ಮನ್ನ ಯಾರು ನೋಡ್ಕೊಳ್ತಾರೋ ಅವ್ರ ಮೇಲೆ ನಮ್ಗೆ ಏನಿರ್ತದೆ? ಕಾನ್ಫಿಡೆನ್ಸ್, ಭರವಸೆ ಮತ್ತು ನಿರೀಕ್ಷೆ ಇರ್ತದೆ. ನಂಬುತ್ತೇವೆ ಅಂತ ಹೇಳ್ಬೇಕಾದ್ರೆ ನಮ್ಗೆ ಏನಿರ್ತದೆ? ನಿರೀಕ್ಷೆ ಇದೆ. ನಾವು ಅವ್ರನ್ನ ನಾವು ನೋಡ್ಕೊತೀವಿ, ಬಿಟ್ಕೊಟ್ಟಿದೀವಲ್ಲ ನಮ್ಮನ್ನ ನಾವೇ, ಅವ್ರು ನಮ್ಮ ನಿರೀಕ್ಷೆ ಇದೆ, ಅವ್ರು ನಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತಾರೆ ಎಂಬ ಒಂದು ಭರವಸೆ ನಮ್ಗೆ ಇರ್ತದೆ. ಅದಕ್ಕಾಗಿ ನಾವು ಟ್ರಸ್ಟ್ ಅಂತ, ನಂಬಿಕೆ ಅಂತ ಹೇಳ್ಬೇಕಾದ್ರೆ ನಾವೇನೇ ನೋಡ್ತೀವಲ್ಲಿ? ವಿಶ್ವಾಸ, ಒಪ್ಪಿಸಿಕೊಡುವಂಥದ್ದು, ನಿರೀಕ್ಷೆಯಿಂದ ಇರುವಂಥದ್ದು, ಭರವಸೆಯಿಂದ ಇರುವಂಥದ್ದು. ಈ ರೀತಿಯಾದ ಒಂದು ನಂಬಿಕೆ ನಮಗೆ ಬೇಕು. ಈ ಲೋಕದಲ್ಲಿ ನಾನು ಗೊತ್ತಿರುವಂತೆ ಎಲ್ಲಾ ಮನುಷ್ಯರು ನಂಬ್ತಾರ ಇಲ್ವಾ? ನಂಬುತ್ತಾರ ಇಲ್ವಾ? ಯಾಕಂದ್ರೆ ಜೀವಿತ ನಿಂತಿರೋದೇ ನಂಬಿಕೆ ಮೇಲೆ. ಲೈಫ್ ಸ್ಟ್ಯಾಂಡ್ಸ್ ಆನ್ ಫೇತ್ ಅಂಡ್ ಬಿಲೀಫ್, ಟ್ರಸ್ಟ್ ಅಲ್ವಾ? ಎಲ್ಲಾ ಮನುಷ್ಯರು ಈ ಲೋಕದಲ್ಲಿ ನಂಬ್ತಾರೆ. ಯಾಕಂದ್ರೆ ನಾವು ಏನ್ ನೋಡ್ತೇವೆ? ಸೋಷಿಯಲ್ ಬೀಯಿಂಗ್, ಸಮಾಜದಲ್ಲಿ ಇರುವಂತಹ ಜನಗಳಾಗಿದ್ದೇವೆ. ನಮಗೆ ಅನೇಕ ವಿಧವಾದಂತಹ ಒಂದು ರಿಲೇಶನ್ಶಿಪ್ಗಳು ಅಥವಾ ಸಂಬಂಧಗಳಿವೆ. ಸೋಷಿಯಲ್ ರಿಲೇಶನ್ಶಿಪ್ ಅಂತೀವಿ, ಸಾಮಾಜಿಕವಾಗಿರುವಂತಹ ಸಂಬಂಧಗಳು. ಕುಟುಂಬ ಸಂಬಂಧ ಆಗಿರ್ಬೋದು, ಫ್ರೆಂಡ್ಸ್ ಒಟ್ಟಿಗೆ ಒಂದು ಸಂಬಂಧ ಆಗಿರ್ಬೋದು, ನಮ್ಮ ಬಂಧು ಮಿತ್ರರೊಂದಿಗೆ ಸಂಬಂಧ ಆಗಿರ್ಬೋದು. ಎಲ್ಲಾ ಸಂಬಂಧದಲ್ಲಿ ಏನ್ ಬೇಕಾಗಿದೆ? ಮುಖ್ಯವಾಗಿ ನಂಬಿಕೆ. ನಂಬಿಕೆ ಇದ್ರೆ ಯಾರು ಇಬ್ರು ಇರಕ್ಕಾಗಲ್ಲ ಜೊತೆಗೆ, ಅಲ್ವಾ? ಗಾಡಿಲೇ ಹೋಗಕ್ಕಾಗಲ್ಲ ಅಂತೀನಿ. ನನ್ನ ನಂಬಿಲ್ಲ ಅಂದ್ರೆ ನನ್ನ ಸಹೋದರಿ ಕ್ಯಾಟಿ ನನ್ನಿಂದ ಬರಕ್ಕಾಗಲ್ಲ. ಇನ್ಫ್ಯಾಕ್ಟ್ ನೋಡ್ಬೋದೇ, ಪಾಶ್ಚಾತ್ಯ ನಂಬೋದವ್ರು ಭಯ ಕಾಲ್ ಕೆಡಿಕೊಂಡಿರ್ತಾರೆ. ಯಾಕಂದ್ರೆ ನಾನು ಎಲ್ಲಿ ಹೋಗಿ ಡ್ಯಾಶ್ ಮಾಡ್ಬಿಡ್ತೀನೋ, ಆಕ್ಸಿಡೆಂಟ್ ಮಾಡ್ಬಿಡ್ತೀನೋ ಅಂತ. ಅದ್ರ ಫನಿ ಕಾಲ ಪಾರ್ಟ್ ಟೈಮ್ ಗೊತ್ತಾ? ನಾನು ಯಾವಾಗ ಹೋಗಿ ಡ್ಯಾಶ್ ಮಾಡ್ತೀನೋ ಅವಾಗ ಅವ್ರು ಕಾಲ್ ಮೇಲೆ ಕೊಡ್ತಾರೆ. ಏನ್ ನೋಡ್ತೀವಿ ನಾವಿಲ್ಲಿ? ನಂಬಿಕೆ ಇಲ್ಲ ಅಂದ್ರೆ ಪ್ರಿಯರೇ ಇಬ್ರು ಜೊತೆ ಇರಕ್ಕಾಗಲ್ಲ. ಆಮೇಲೆ ಅದೇ ನೋಡ್ಕೊಂಡ್ರೆ ಪ್ರೊಫೆಷನಲ್ ರಿಲೇಶನ್ಶಿಪ್ ಅಲ್ವಾ? ನಾವು ಕೆಲಸ ಮಾಡೋ ಕಡೆ, ನಾವು ಬಿಸ್ನೆಸ್ ಮಾಡೋ ಕಡೆ ನಾವ್ ಯಾರು ನಂಬಬೇಕು? ನಮ್ಮ ಬಾಸ್ ನಂಬಬೇಕು. ನಂಬ್ತೀರಾ ಇಲ್ವಾ? ಬಾಸ್ ನಂಬ್ತೀರಾ? ನೀವು ಕೆಲಸ ಮಾಡಕ್ಕಾಗಲ್ಲ. ನೀವು ಚೆನ್ನಾಗಿ ನಂಬ್ತೀರಾ? ನಾವು 30 ದಿನ ಕೆಲಸ ಮಾಡೋ ಹೇಳ್ಕೊಡ್ತಾರೆ, ನಮ್ಗೆ ಅವರು ಸ್ಯಾಲರಿ ಕೊಡ್ತಾರೆ ಅಲ್ವಾ? ಅದೇ ಟೈಮ್ ನಮ್ಮ ಕ್ಲೈಂಟ್ಸ್ ನಾವು ನಂಬಬೇಕು. ನಮ್ಮ ಒಂದಿಗೆ ಕೆಲಸ ಮಾಡೋರು ನಾವು ಕೊಲೀಗ್ಸ್ ನಂಬಬೇಕು. ಈ ನಂಬಿಕೆ ಅನ್ನೋದು ಇಲ್ಲದಿದ್ರೆ ನಾವು ಏನು ಮಾಡಕ್ಕಾಗಲ್ಲ. ಈ ನಂಬಿಕೆಯಲ್ಲಿ ಯಾವಾಗ ಬಿರುಕು ಬರ್ತದೋ, ಅಂದ್ರೆ ಈ ನಂಬಿಕೆ ಯಾವಾಗ ಹೊಡೆದೋಗ್ಬಿಡ್ತದೋ, ಅವಾಗ ನಮ್ಮ ಒಂದು ಸಂಬಂಧದಲ್ಲಿ ಏನ್ ಬರ್ತದೆ? ಬಿರುಕು ಬಂದ್ಬಿಡ್ತದೆ. When trust will break, we will have a crack in our relationship. ಆ ನಂಬಿಕೆಯನ್ನು ನಾವು ಯಾವಾಗ ಬಿಟ್ಬಿಡ್ತೇವೋ ಅವಾಗ ನಮ್ಗೆ ಏನ್ ನೋಡ್ತೀವಿ? ನಾವು ನಮ್ಮ ಸಂಬಂಧಗಳು ಬಿರುಕು ಬಂದ್ಬಿಡ್ತಾರೆ. ನಾವು ಮನುಷ್ಯನ ರೀತಿಯಲ್ಲಿ ನಂಬಿಕೆ ನೋಡ್ಬಿಟ್ಟು ಯೇಸು ಕ್ರಿಸ್ತನ ನಾವು ನಂಬ್ತಾ ಇದ್ದೀವಿ, ನಂಬ್ತೀವಲ್ವಾ? ನಂಬ್ತೀವನೇ? ಅವಾಗ ಆ ನಂಬಿಕೆ
ನಂಬಿಕೆ ಯಾವ ರೀತಿಯಾಗಿರ್ಬೇಕು? ನಾವು ಯೇಸು ಕ್ರಿಸ್ತನ ನಂಬೋದು ಮನುಷ್ಯನ ನಂಬಕ್ಕಿಂತ ಅಧಿಕವಾಗಿ ನಂಬಬೇಕು. ಹಾಲೆಲೂಯಾ. ನಾವು ಅನೇಕ ಸಾರಿ ಏನ್ ಮಾಡ್ತೀವಿ ಗೊತ್ತಾ? ನಾವ್ ಯಾವ ತರ ಮನುಷ್ಯನ ನಂಬ್ತಾ ಇದ್ವೋ ಅದೇ ತರ ಯೇಸಪ್ಪ ನಂಬ್ತಾ ಇದ್ದೀವಿ. ಅದಕ್ಕೆ ಅನೇಕ ಸಾರಿ ನಾವು ಪ್ರಾರ್ಥನೆ ಕೇಳಲ್ಪಡೋದಿಲ್ಲ. ಹೆಂಗಬೇಕು ಯೇಸಪ್ಪ? ನಾನು ಸಂಪೂರ್ಣ ನಂಬಬೇಕು. ಅದಕ್ಕಾಗಿ ಇಬಿ 11:6 ಹೇಳ್ತದೆ, ಆದರೆ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವವನು ದೇವರಿದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲ ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ. ನಾವು ಮನುಷ್ಯನ ನಂಬುವ ಹಾಗೇನೆ ಏಸಪ್ಪ ನಂಬ್ತೀವಂದ್ರೆ ಆಗಲ್ಲ ಪ್ರಿಯ. ಯಾಕಂದ್ರೆ ಏಸಪ್ಪ ಮನುಷ್ಯನ ಹಾಗೆ ನಮ್ಮನ್ನ ಪ್ರೀತಿ ಮಾಡೋದಿಲ್ಲ. ಆತನನ್ನ ನಂಬುವವರು ಒಂದು ಕಾಲಕ್ಕೂ ಕಿತ್ತು ಹೋಗೋದಿಲ್ಲ. ಈ ನೆವರ್ ಫೇಲ್ಸ್. ನಮ್ಮನ್ನ ಆತನ ಸೋಲುವಂತೆ ಮಾಡೋದಿಲ್ಲ. ಅದಕ್ಕಾಗಿ ನಾವು ನಂಬಲ್ಲಿ ನಂಬಬೇಕು, ಅಧಿಕವಾಗಿ ನಂಬಬೇಕು, ಪರಿಪೂರ್ಣವಾಗಿ ನಂಬಬೇಕು. ಆತ ನಂಬಬೇಕಾದಾಗ ಏನಿರಬಾರ್ದು? ಸಂದೇಹ ಇರಬಾರ್ದು, ಡೌಟ್ ಇರಬಾರ್ದು. ದೇವರು ಇಷ್ಟಪಡಲಾಗ್ತೀರಿ ನೀವು 99% ನಂಬ್ತೀರಾ, 1% ನಂಬಲ್ಲ ಅಂದ್ರೂ ಏಸಪ್ಪ ಕೆಳ. 100% ನಂಬಿಕೆ ಬೇಕು ದೇವರಿಗೆ. ನಾವು ಮನುಷ್ಯರ ಹತ್ರ ಹೆಂಗಿರ್ತೀವಿ? 70, 80, 90 ಅಲ್ಲ ಅಷ್ಟೇ ನಂಬೋದು ನಾವು. ಹಾಗೆಲ್ಲ ನಮ್ಮ ಕ್ಯಾಪ್ಟನ್ ಅದಕ್ಕೆ ಅವಳು ಅಂತ ಹೇಳೋದಂತ 180 ಇರ್ಬೋದು. ಅದಕ್ಕೆ ಅವ್ರು ಕಾಕ ಕೊಡ್ತಾರೆ. ಅದೇ ನನ್ನೇ ಸ್ವಲ್ಪ ಹತ್ರ ನಂಬೋದ್ರೆ ಆಗಲ್ಲ. 100% ನಾವೇನ್ ಮಾಡ್ಬೇಕು? ಏಸಪ್ಪನ ನಂಬಬೇಕು. ಯಾಕಂದ್ರೆ ನಮ್ಗೆ ದೇವರು ಯಾರು ಚೆನ್ನಾಗಿ ಸರಿಯಾಗಿ ಗೊತ್ತಿಲ್ಲದಿರೋಕ್ಕೋಸ್ಕರ ನಾವು ನಂಬೋದಿಲ್ಲ. ದೇವ್ರು ಹೇಳ್ತಾನೆ, ನಾನೇ ನಿನ್ನ ದೇವರಾಗಿದ್ದೇನೆ, ನಾನೇ ನಿನ್ನ ಐಗುಪ್ತದ ಹೊರಗಡೆ ಕರ್ಕೊಂಡ್ ಬಂದ ಆತನು, ನಾನೇ ನಿನ್ನನ್ನು ನಡೆಸುವ ಆತನು. ಈ ಲೋಕನ ಕಟ್ಕೊಂಡು ಬಂದಂತ ದೇವರು ಯಾರಾಗಿದ್ದಾರೆ? ಯೇಸು ಕ್ರಿಸ್ತನಾಗಿದ್ದಾನೆ. ಆತ ನಾವು ಸಂಪೂರ್ಣ ನಂಬೋದಾಗಿರ್ಬೇಕು. ಯಾಕಂದ್ರೆ ಆತ ನಾವು ತಿಳ್ಕೊಂಡಿಲ್ಲ, ನಾವು ಅದನ್ನ ನಂಬೋದಿಲ್ಲ ಪ್ರಿಯೆ. ನಮಗೆ ಆತನ ಮೇಲೆ ಏನಿರಬಾರ್ದು? ಯಾವೊಂದು ಸಂದೇಹ ಇರಬಾರ್ದು. ಕೀರ್ತನೆಗಳು 37 3-5 ವಚನ ಓದಿಕೊಳ್ಳೋಣ. ಇಂಗ್ಲಿಷ್ ತುಂಬಾ ಚೆನ್ನಾಗಿದೆ. Psalms 37:3-5 ಸತ್ಯವೇದಗಳನ್ನ ಒಂದು ವಚನಕ್ಕೆ ತಿಳಿಸ್ಕೊಳ್ಳಿ. ಕೀರ್ತನೆಗಳು 37 3-5. ಯೆಹೋವನಲ್ಲಿ ಭರವಸೆ ಇಟ್ಟು ಒಳ್ಳೆಯದನ್ನು ಮಾಡು. ಸ್ವಲ್ಪ ಹೊತ್ತಿರಮ್ಮ. ಯೆಹೋವನಲ್ಲಿ ಭರವಸೆ ಇಟ್ಟು ಒಳ್ಳೆಯದನ್ನ ಮಾಡು. ನೀವು ಇಂಗ್ಲಿಷ್ ಅಲ್ಲಿ ಹೋದ್ರೆ ತುಂಬಾ ಚೆನ್ನಾಗಿದೆ. ಟ್ರಸ್ಟ್ ಇನ್ ದ ಲಾರ್ಡ್ ಅಂಡ್ ಡೂ ಗುಡ್. ಓಕೆನಾ? ಅಂಡ್ ಅಂತ ಬರ್ತದೆ, ಮತ್ತು ಅಂತ ಬರ್ತದೆ. ಮುಂದೆ ದೇಶದಲ್ಲಿ ವಾಸವಾಗಿದ್ದು ನಂಬಿಕೆಯನ್ನು ಅನುಸರಿಸು. ದೇಶದಲ್ಲಿ ವಾಸವಾಗಿದ್ದು ನಂಬಿಕೆಯನ್ನ ಅನುಸರಿಸು. ಡ್ವೆಲ್ ಇನ್ ದ ಲ್ಯಾಂಡ್ ಅಂಡ್ ಕಲ್ಟಿವೇಟ್ ಟ್ರೂತ್ಫುಲ್ನೆಸ್. ನಂತರ ಓದಿ ಸಿಸ್ಟರ್. ಆಗ ಯೆಹೋವನಲ್ಲಿ ಸಂತೋಷಿಸುವಿ. ಆಗ ಯೆಹೋವನಲ್ಲಿ ಸಂತೋಷಿಸುವಿ ಮತ್ತು ಆತನು ನಿನ್ನ ಇಷ್ಟಾರ್ಥಗಳನ್ನು ನೆರವೇರಿಸುವನು. Delight yourself in the Lord and He will give you the desires of your heart. ನಂತರ ನಿನ್ನ ಭೂಯಾತ್ರೆಯ ಚಿಂತೆಯನ್ನು ಯೆಹೋವನಿಗೆ ವಹಿಸಿಬಿಟ್ಟು ಭರವಸೆದಿಂದಿರು, ಆತನೇ ಅದನ್ನು ಸಾಗಿಸುವನು. Trust also in Him and He will do it. ಇಲ್ಲಿ ಇಂಗ್ಲಿಷ್ ಚೆನ್ನಾಗಿ ಹ್ಯಾಂಡ್ ಅಂತಿದೆ. ಯಾಕೆ ಹೇಳ್ತೀನಂದ್ರೆ ಟ್ರಸ್ಟ್ ಇನ್ ದ ಲಾರ್ಡ್. ದೇವರ ನಂಬಿ ನಾವೇನ್ ಮಾಡಬೇಕಾಗಿದೆ? ಒಳ್ಳೆಯದನ್ನ ಮಾಡಬೇಕಾಗಿದೆ. ದೇವರ ನಂಬಿ ನಾವೇನ್ ಮಾಡಬೇಕಾಗಿದೆ? ನಂಬಿಕೆಯಿಂದ ಇರಬೇಕಾಗಿದೆ, ಸತ್ಯವಾಗಿ ನಡಿಬೇಕಾಗಿದೆ. ನಾವು ಆತನಲ್ಲಿ ಸಂತೋಷಿಸುವಾಗ ಆಗ ನಮ್ಗೆ ಏನ್ ದೇವರು ಕೊಡ್ತಾನೆ? ನಮ್ಮ ಹೃದಯದ ಎಲ್ಲ ಆಸೆಯನ್ನ ನೆರವೇರಿಸ್ತಾನೆ. ಆತನನ್ನು ನಂಬಿ ನಾವು ಆತನ ಮೇಲೆ ಚಿಂತೆಯನ್ನ ವಹಿಸುವುದಾದ್ರೆ ನಮ್ಗೆ ಏನ್ ಮಾಡ್ತಾನೆ? ಆತನು ಸಾಗಿಸಿಕೊಂಡು ಹೋಗುತ್ತಾನೆ. ದಿಸ್ ಇಸ್ ಅ ಫೇತ್, ದಿಸ್ ಇಸ್ ಅ ಟ್ರಸ್ಟ್. ಈ ವಚನ ಅಂಡರ್ಲೈನ್ ಮಾಡ್ಕೋಬೇಕು ಪ್ರಿಯೆ. ಯಾವಾಗಲ್ಲ ನಮಗೆ ನಂಬಿಕೆ ಕಮ್ಮಿ ಆಗ್ತದೆ ಅನ್ಕೊಂತೀನೋ ಅವಾಗ ಈ ವಚನ ಓದ್ಕೊಳ್ಳಿ. ಯಾಕಂದ್ರೆ ದೇವ್ರು ಹೇಳ್ತಾನೆ, ನೀನ್ ನನ್ನ ಮೇಲೆ ಭರವಸೆ ಇರುವುದಾದ್ರೆ ನಿನ್ನ ಎಲ್ಲಾ ಭೂ ಚಿಂತೆಯ ನನ್ನ ಮೇಲೆ ಹಾಕುವುದಾ, ನಾನು ನಿಮ್ಗಾಗಿ ಅದನ್ನ ಸಾಗಿಸುತ್ತೇನೆ. ಚಿಂತೆ ಕೊಟ್ಟ ಮೇಲೆ ತಿರುಗಿ ಅದನ್ನ ಇಸ್ಕೋಬಾರ್ದು. ಯಾರೆಲ್ಲ ಇಸ್ಕೊಂತೀರಾ ಅಲ್ವಾ? ಕೊಡ್ತೀವಿ ಇಸ್ಕೊಂತೀವಿ, ಕೊಡ್ತೀವಿ ಇಸ್ಕೊಂತೀವಿ. ಇದು ಹೆಂಗಿದೆ ಅಂದ್ರೆ ತಗೋಕಾಗತ್ತಾ? ನಾನು ಬಿಡ್ತಾನೆ ಇಲ್ಲ. ನಾನು ಬಿಡದೆ ಹೊರತು ಯೇಸು ಕ್ರಿಸ್ತನಿಗೆ ತಗೋಕಾಗಲ್ಲ. We have to give our worries to Him and forget. ನಾವು ನಮ್ಮ ಎಲ್ಲ ಚಿಂತಾ ಭಾರವನ್ನು ಕೊಟ್ಟು ಏನ್ ಮಾಡ್ಬೇಕು? ಮರ್ತೋಗ್ಬಿಡ್ಬೇಕು. ಎರಡನೇದಾಗಿ ಏನ್ ನೋಡ್ತೀವಿ? ಒಬಿಡಿಯನ್ಸ್, ಟ್ರಸ್ಟ್ ಅಂಡ್ ಒಬೇ. ನಾನು ಹೇಳಿದೆ ವಿಶ್ವಾಸ, ನಂಬಿಕೆ ಮತ್ತೆ ವಿಧೇಯತೆ. ಎರಡನೇದಾಗಿ ಏನ್ ನೋಡ್ತೀವಿ? ವಿಧೇಯತೆ. ವಿಧೇಯತೆ ಅರ್ಥ ಏನು? ಯಾರೋ ಒಬ್ರು ನಮ್ಗೆ ಆಜ್ಞೆ ಕೊಟ್ಟಿದ್ದಾರೆ,
ಆದೇಶಗಳನ್ನ ಕೊಟ್ಟಿದ್ದಾರೆ. ಅದನ್ನ ಪರಿಪಾಲನೆ ಮಾಡುವಂಥದ್ದು. ಏನ್ ಮಾಡುವಂಥದ್ದು? ಪರಿಪಾಲನೆ ಮಾಡುವುದು. ಕೈಗೊಂಡು ನಡೆಯುವಂಥದ್ದೇ ಒಬಿಡಿಯನ್ಸ್. ಡೂಯಿಂಗ್ ಸಮಥಿಂಗ್ ವಿಚ್ ಇಸ್ ಆರ್ಡರ್ಡ್. ನನ್ಗೆ ಯಾರೋ ಆದೇಶ ಕೊಟ್ಟಿದ್ದಾರೆ, ಆರ್ಡರ್ ಮಾಡಿದ್ರೆ ನಾನು ಅದನ್ನ ಅದೇ ರೀತಿಯಾಗಿ ನಡೆಯುವಂಥದ್ದು. ಅದಕ್ಕೆ ನಾವೇನ್ ನೋಡ್ತೀವಿ? ಅಬ್ಸರ್ವ್, ಕೀಪ್, ಸಬ್ಮಿಟ್, ಈಲ್ಡ್. ಅಂದ್ರೆ ನಾವು ಅದಕ್ಕೆ ಒಪ್ಪಿಸ್ಕೊಡ್ಬೇಕು. ನಾವು ಅದನ್ನ ಮಾಡ್ತೀನಿ ಅಂತ ಕೈಗೊಂಡು ನಡೀಬೇಕು. ಅದನ್ನ ಮಾಡ್ತೀನಿ ಅಂತ ನಾನು ಅದಕ್ಕೆ ಒಪ್ಪಿಸ್ಕೊಡ್ಬೇಕು ಅಲ್ವಾ? ಒಬ್ಬೆ ಅಂದ್ರೆ ಅದೇ ಒಬಿಡಿಯನ್ಸ್ ಅಂದ್ರೆ ಅದೇ, ವಿಧೇಯತೆ ಅಂದ್ರೆ ಅದೇ ನಾವು ನೋಡ್ತೇವೆ. ಅದೇ ಅನೇಕ ಸಾರಿ ನಾವು ಮನುಷ್ಯರು ಒಬಿಡಿಯನ್ಸ್ ಹೆಂಗ್ ತೋರಿಸ್ತೀವಿ ಅಂದ್ರೆ ಪಾರ್ಷಿಯಲ್ ಒಬಿಡಿಯನ್ಸ್ ಅಂದ್ರೆ ಅರ್ಧ ವಿಧೇಯತೆ. ಅಥವಾ ಏನ್ ಮಾಡ್ತೀವಿ? ಆ ವಿಧೇಯತೆ ತೋರಿಸೋದ್ರಲ್ಲಿ ತುಂಬಾ ಸಮಯ ತೆಗೆದುಕೊಳ್ತೀವಿ, ತಡವಾಗಿ ವಿಧೇಯರಾಗ್ತೀವಿ. We will have the partial obedience or we will delay in obeying the commands. ಉದಾಹರಣೆ ಏನ್ ಗೊತ್ತಾ? ನಮ್ಮ ಕಾಲಕ್ಕೂ ನಾನ್ ಚಿಕ್ಕವಳಾಗಿದ್ದಾಗಲೂ ಈಗ ಇರುವಂತ ಚಿಕ್ಕ ಮಕ್ಕಳಿಗೆ ನೋಡುವುದಾದ್ರೆ, ನಾನ್ ಚಿಕ್ಕವಳಾಗಿದ್ದಾಗ, ನಾನು ಚಿಕ್ಕವಳಾಗಿದ್ದಾಗ, ಇವಾಗ ನಂಗೆ 50 ವರ್ಷ ಅಂದ್ರೆ ಅವ್ರು ಇಟ್ಕೊಂಡು ಒಂದು 20-15 ವರ್ಷ ಇರಬೇಕಾದ್ರೆ ನಮ್ಮ ಮನೆ ಟಿವಿ ಇರಲಿಲ್ಲ. ಅವಾಗ ತಾನೇ ಟಿವಿ ಹೊಸದಾಗ ಬಂದಿದ್ದು, ಚಿಕ್ಕ ಬಾಕ್ಸ್ ಟಿವಿ ಇರಲಿಲ್ಲ. ನಾವೇನ್ ಮಾಡ್ತಾ ಇದ್ವಿ? ಟಿವಿ ನೋಡಕ್ಕೆ ಪಕ್ಕದ ಮನೆಗೆ ಹೋಗ್ಬಿಡ್ತಾ ಇದ್ವಿ. ನಮ್ಮ ತಾಯಿಯವರು ಮನೆಯಿಂದ ಅನಿತಾ ಅಂತ ಸಾಕು, ಎದ್ದೋ ಬಿದ್ದೋ ಓಡಿ ಬಂದು ನಾವು ಮುಂದೆ ನಿಂತ್ಕೋತಾ ಇದ್ವಿ. ಈಗ ಇರುವಂತ ಮಕ್ಕಳನ್ನ ಪವಿತ್ರ ಅಂತ ಕರೆದ್ರೆ ಓ ಅಂತಾರೆ. ಬರ್ತಾರೆ ಬರ್ತಾರೆ ಬರ್ತಾರೆ, ನೋಡಿದ್ರೆ ಬರ್ತಾನೇ ಇದ್ದಾನೆ ಅಲ್ವಾ? ತಡವಾಗಿ ವಿಧಿಯರಾಗ್ತಾರೆ. ಪವಿತ್ರ ಏನ್ ಮಾಡಲ್ಲ, ನಿಮ್ಮ ಹೆಸರಲ್ಲೇ ಅಲ್ವಾ? ನಾವೇನ್ ಮಾಡ್ತಾರ ಅವರು? ತಡವಾಗಿ ವಿಧಿಯರಾಗ್ಬೋದು. ಇಲ್ಲ ಅಂದ್ರೆ ಅಯ್ಯೋ ಕರಿತಾ ನೋಡ್ತಾ ಇದೆ, ಒಂದ್ ಸ್ವಲ್ಪ ನೀರ್ ತಕೊಂಬ ಅಮ್ಮ ಅಂದ್ರೆ ಅರ್ಧ ಗ್ಲಾಸ್ ನೀರ್ ತಗೊಂಬ, ಅರ್ಧಂಬರ್ಧ ವಿಧಿಯ ತಾನೇ ನಾವಾಗಿದ್ದಾನೆ ರೆಡಿ ಅದು ಮಕ್ಕಳು. ಆ ರೀತಿಯಾಗಿ ನಾವು ಏನ್ ಮಾಡ್ತೀವಿ? ದೇವರು ಸಹ ಇದ್ದೇವೆ. ಅಬ್ರಾಹ್ಮನು ಸಹ ಅಷ್ಟೇ ಪಾರ್ಷಿಯಲ್ ಒಬಿಡಿಯನ್ಸ್. ಅದನ್ನು ತೋರಿಸ್ಕೊಟ್ಟಿದ್ದು ಅರ್ಧ ವಿಧೇಯತೆ. ದೇವ್ರ ಆತನಿಗೆ ಹೇಳಿದ್ದು, ನೀನ್ ಸಾರಾನ ನಿನ್ನು ಮನೆ ಬಿಟ್ಟು ಹೊರಡೆ ಬಾ ಅಂದ್ರೆ ಯಾರು ಕರ್ಕೊಂಡ? ಲೋಟನ್ ಕರ್ಕೊಂಡ, ಅವರ ಅಪ್ಪನೂ ಕರ್ಕೊಂಡ ಅಲ್ವಾ? ದೇವರು ಇಷ್ಟಪಡುವಂತ ವಿಧೇಯತೆ ಯಾವುದು ಗೊತ್ತಾಗ್ತಿದೆ? 1 ಸಾಮ್ಯುಯೇಲ 15:22 ಓದು. ವೆಲ್ ನೋನ್ ವರ್ಸ್ 1 Samuel 15:22. ಸೌಲನು ಅವನ ಮೇಲಂಗಿಯ ಅಂಚನ್ನು ಹಿಡಿದು ಹೇಳಿದನು. 1 ಸಾಮ್ಯುಯೇಲ 15:22. ಅದಕ್ಕೆ ಸಮುವೇಲನು ಯೆಹೋವನು ವಿಧೇಯತ್ವಕ್ಕೆ ಮೆಚ್ಚುವಷ್ಟು, ಯೆಹೋವನು ವಿಧೇಯತೆಗೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೋ, ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೋ, ಯಜ್ಞವನ್ನು ಅರ್ಪಿಸುವುದಕ್ಕಿಂತ ಮಾತು ಕೇಳುವುದು ಉತ್ತಮವಾಗಿದೆ. ಮಾತು ಕೇಳುವುದು ಉತ್ತಮವಾಗಿದೆ. ಮಾತು ಕೇಳ್ಬಿಟ್ಟು ನಾವು ಯಜ್ಞವನ್ನು ಅರ್ಪಿಸಬೇಕು. ಆಮೇಲೆ ನಾವು ಯಜ್ಞ ಅರ್ಪಿಸ್ಬಿಟ್ಟು ಮಾತು ಕೇಳ ತಾನೇ. ಟೈತು ಆಫರಿಂಗ್ ಕೊಟ್ಬಿಟ್ಟು ಮಾತು ಕೇಳ್ತಾ ಇಲ್ಲ. ವೆರಿ ಗುಡ್ ವೆರಿ ಗುಡ್, ಮಾಡ್ಬೇಕಾದ್ರೆ ಟೈತು ಆಫರಿಂಗ್ ಸ್ಟಾಪ್ ಮಾಡಬಾರ್ದು ಯಾರು, ಸರಿನಾ? ಎಲ್ಲರೂ ಆಗ್ಬೇಕಾದ್ರೆ ಸಭೆ ನಡೆಯೋದೇ, ಜಲಪಾಲಕರು ಜೀವಿಸೋದೇ ಯಾವ್ದಿಲ್ಲ, ಟೈಟ್ ಮತ್ತೆ ದಶಭಾಗ. ದೇವ್ರ ವಾಕ್ಯ ಹೇಳೋದು ಪ್ರಿಯ, ನಾನು ಹೇಳ್ತಾ ಇಲ್ಲ, ದೇವ್ರ ವಾಕ್ಯ ಹೇಳೋದು. ಅದ್ರಲ್ಲಿ ದಯವಿಟ್ಟು ಪಾರ್ಷಲ್ ಒಬಿಡಿಯನ್ಸ್ ತೋರಿಸ್ಬೇಡಿ, ಓಕೆನಾ? ಅರ್ಧಂಬರ್ಧ ಹೋಗ್ಬೇಡಪ್ಪ, ಫುಲ್ಲ ಕೊಡ್ಬೇಕು, ಟೈಟ್ನ ಫುಲ್ಲ ಕೊಡ್ಬೇಕು, ಆಫರಿಂಗ್. ದೇವ್ರ ಅವಾಗ ಫುಲ್ ಆಗಿ ನಿಮ್ಮನ್ನ ಆಶೀರ್ವದಿಸ. ಆಮೇನ್ ಅಲ್ವಾ? ನಾವು ಮಾತ್ರ ಅರ್ಧಂಬರ್ಧ ಮಾಡ್ತೀವಿ. ಏಸಪ್ಪ ನಮ್ಗೆ ಫುಲ್ ಆಗಿ ಆಶೀರ್ವದಿಸು ಅಂದ್ರೆ ಯಾವ ನ್ಯಾಯ? ನ್ಯಾಯವಾಗಿ ನಡಿಬೇಕು ನಾವು. ಇಲ್ಲ ನಾವೇನ್ ನೋಡ್ತೀವಿ? ಮಾತು ಕೇಳುವಂಥದ್ದು, ವಿಧೇಯತೆ ತೋರಿಸುವಂಥದ್ದು ದೇವರಿಗೆ ಬಹಳ ಮೆಚ್ಚುಗೆಯಾದ ಕಾರ್ಯ. ದೇವರು ನಮ್ಮಿಂದ ಕೇಳುವಂಥದ್ದು ಸಂಪೂರ್ಣವಾದ ವಿಧೇಯತೆ, ನಾಟ್ ಪಾರ್ಷಿಯಲ್ ಒಬಿಡಿಯನ್ಸ್, ಫುಲ್ ಒಬಿಡಿಯನ್ಸ್. ನಾವು ಇಲ್ಲಿ ನೋಡಿದ್ದೀವಿ ನಂಬಿಕೆ ಮತ್ತೆ ವಿಧೇಯತೆ. ತಿರುಗಿ ಹೇಳ್ರಿ. ಯಾಕಂದ್ರೆ ಇದು ತುಂಬಾ ಸಿಂಪಲ್ ಅಲ್ಲ, ನಾವು ಮಾತಾನೇ ಇರ್ತೀವಿ, ಅನೇಕ ವಾಕ್ಯಗಳು ಕೇಳ್ತಾನೇ ಇರ್ತೀವಿ. ಆದ್ರೆ ಇದು ಗುರುತಾಗಿ ನಮ್ಗೆ ಚೆನ್ನಾಗಿ ಗೊತ್ತಿಲ್ಲ. ಅದಕ್ಕೆ ನಾನು ಮೊದಲೇ ಹೇಳ್ತಾ ಇದ್ದೀನಿ, ಬೇಸಿಕ್ ಥಿಂಗ್, ಬಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಇಟ್. ನಾವು ಅದನ್ನ ಅರ್ಥ ಮಾಡ್ಕೊಳ್ಬೇಕು.
ನಾವು ನಂಬಿಕೆಯನ್ನು ನೋಡಿದ್ವಿ, ವಿಧೇಯತೆಯನ್ನು ನೋಡಿದ್ವಿ. ಇವೆರಡನ್ನೂ ಸಹ ಉಪಯೋಗಿಸಿಕೊಂಡು, ಅಂದ್ರೆ ಇವೆರಡನ್ನೂ ಸಹ ದೇವರಿಗೆ ತೋರಿಸುವನಾಗಿ ತನ್ನ ಜನರನ್ನ ದೇವರ ಕಡೆಗೆ ನಡೆಸಿದಂತ ಒಬ್ಬ ರಾಜನ ಉದಾಹರಣೆ ನೋಡುತ್ತೇವೆ ಪ್ರಿಯರೇ. ಮೂರನೇದಾಗಿ we are going to see an example. Is a Jehoshaphat, a Judah king who led his people to trust and obey God. Let's turn our Bible to 2 Corinthians chapter 20, 2 Chronicles chapter 20 verses 22 to 30. ಎರಡು ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯಕ್ಕೆ ನೀವು ಸತ್ಯ ತಿಳಿಸಿಟ್ಕೊಳ್ರಿ, ಓದಬೇಡ. 27ರಿಂದ 30ನೇ ವರ್ಷದವರೆಗೂ ನಾವೀಗ ನೋಡುವವರಾಗಿದ್ದೇವೆ. ಯಾವ ರೀತಿಯಾಗಿ ಯೆಹೋಷಾಫಾಟನು ತನ್ನ ಜನಗಳನ್ನ ದೇವರ ಬಳಿಯಲ್ಲಿ ಆ ನಂಬಿಕೆಯಲ್ಲಿ ಮತ್ತೆ ಆ ಒಂದು ವಿಧೇಯತೆಯಲ್ಲಿ ನಡೆಸ್ತಾ ಅಂತ ನೋಡುತ್ತೇವೆ. ಮುಂದೆದಾಗಿ 2ನೇ ಅಧ್ಯಾಯದಿಂದ 2ನೇ ವಚನದಿಂದ 13ನೇ ವಚನದಲ್ಲಿ ಏನ್ ನೋಡ್ತೇವೆ ಅಂದ್ರೆ ಯೆಹೋಷಾಫಾಟನ ಸಮಸ್ಯೆ. ಯಾವಾಗಲೂ ಅಷ್ಟೇ ನಾವು ಸಮಸ್ಯೆ ಬಂದಾಗ ನಾವೇನ್ ಮಾಡ್ಬೇಕಾಗಿದೆ? ದೇವರ ನಂಬಬೇಕಾಗಿದೆ, ದೇವರಿಗೆ ವಿಧೇಯತೆ ತೋರಿಸಬೇಕಾಗಿದೆ. ಆಮೇಲೆ ಅದಕ್ಕಾಗಿ ಮೊದಲಾಗಿ ಏನ್ ನೋಡ್ತೀವಿ? ಯೆಹೋಷಾಫಾಟನಿಗೆ ಬಂದಂತ ಒಂದು ಸಮಸ್ಯೆ. 1ರಿಂದ 3ನೇ ವಚನ ಓದಿ. Someone can read from verse 1 to 3, 1 to 13. ಮೇಲೆ ಮೋವಾಬ್ಯರು, ಅಮ್ಮೋನಿಯರು, ಮೆಗೂನ್ಯರಲ್ಲಿ ಕೆಲವರು ಯೆಹೋಷಾಫಾಟನಿಗೆ ವಿರುದ್ಧವಾಗಿ ಯುದ್ಧಕ್ಕೆ ಬಂದರು. ದೂತರು ಬಂದು ಯೆಹೋಷಾಫಾಟನಿಗೆ, ಮಹಾ ಸಮೂಹವು ನಿನಗೆ ವಿರೋಧವಾಗಿ ಲವಣ ಸಮುದ್ರದಲ್ಲಿ ಆಚೆಯಲ್ಲಿರುವ ಆರಾಮ್ ಪ್ರಾಯದ ಕಡೆಯಿಂದ ಬಂದು ಈಗ ಎಂಗೆದಿನಿಸಿಕೊಳ್ಳುವ ಅಚೇ ಚೋರ್ ತಾಮಾನಿನಲ್ಲಿರುತ್ತಾರೆ ತಿಳಿಸಿದಾಗ ಯೆಹೋಷಾಫಾಟನು ಹೆದರಿ ಯೆಹೋವನನ್ನೇ ಆಶ್ರಯಿಸಿಕೊಳ್ಳಬೇಕೆಂದು ನಿರ್ಣಯಿಸಿಕೊಂಡು ಯೆಹೂದ್ಯರೆಲ್ಲರೂ ಉಪವಾಸ ಮಾಡಬೇಕೆಂದು ಪ್ರಕಟಿಸಿದರು. ಇಲ್ಲಿ ಮೊದಲಾಗಿ ಏನ್ ನೋಡ್ತೇವೆ? ಇವಾಗ ಯೆಹೋಷಾಫಾಟನ ಬಂದಂತ ಒಂದು ಸಮಸ್ಯೆ ಏನು? ವೈರಿಗಳು ದಂಡೆತ್ತಿ ಬಂದಿದ್ದಾರೆ. ವೈರಿಗಳು ಬಂದಿಲ್ಲ, ವೈರಿಯ ಸಮೂಹ ಬಂದಿದೆ ಅಂತ ಆತನಿಗೆ ಏನ್ ಬಂತು? ನ್ಯೂಸ್ ಬಂತು. ನ್ಯೂಸ್ ಬಂದ ತಕ್ಷಣ ಆತನ ಮಾಡಿದ ಏನ್ ಗೊತ್ತಪ್ಪ? ಏನ್ ಮಾಡ್ದ? ಆತನ ಏನಾಯ್ತು? ಹೆದರಿಕೆ ಆಯ್ತು ಅಲ್ವಾ? ಫಿಯರ್ ಅಂದ್ರೆ ಆತನಿಗೆ ಒಂದು ಭಯ ಆಯ್ತು. ಆದ್ರೆ ಆತ ಏನ್ ಮಾಡ್ದ? ಭಯ ಆದ್ರೂ ಸಹ ಆತ ಏನ್ ಮಾಡ್ದ? ದೇವರ ಮೇಲೆ ಆತುಕೊಳ್ಳಬೇಕೆಂದು, ಯೆಹೋವನೇ ಅವಲಂಬಿಸಬೇಕೆಂದು ಏನ್ ಮಾಡ್ಕೊಂಡ? ಮನಸ್ಸಲ್ಲಿ ಏನ್ ಮಾಡ್ಕೊಂಡ? ನಿರ್ಣಯಿಸಿಕೊಂಡ, ತೀರ್ಮಾನ ಮಾಡ್ಕೊಂಡ. ನಮ್ಮ ಜೀವಿತಗಳು ಸಹ ಸಮಸ್ಯೆಗಳು ಬರಬೇಕಾದ್ರೆ ನಾವೇನ್ ಮಾಡ್ಬೇಕು? ಯೇಸು ಕ್ರಿಸ್ತನ ಮೇಲೆ ಅವಲಂಬಿಸಿಕೊಳ್ತೇನೆ ಅಂತ ನಾನೇನ್ ಮಾಡ್ಬೇಕು? ಮನಸ್ಸು ಮಾಡ್ಬೇಕು. ಐ ಹ್ಯಾವ್ ಟು ಟೇಕ್ ಎ ಡಿಸಿಷನ್. ನಾನು ಮನಸ್ಸು ಮಾಡ್ಬೇಕು ಪ್ರಿಯೆ. ನಾನು ಮನಸ್ಸು ಮಾಡಂಗೆ ಬೇರೆ ಯಾರು ಮಾಡಕ್ಕಾಗಲ್ಲ. ಅಂದ್ರೆ ಅವ್ರು ನನಗೆ ಏನ್ ಹೇಳಕ್ಕಾಗಲ್ಲ. ನೀನ್ ಮನಸ್ಸು ಮಾಡ್ಬೇಕಾದವ್ರು ಯಾರು? ನಾನೇ. ಜನರಿಗೆ ಏನ್ ಮಾಡ್ಬೋದು? ಒಂದು ಸಲಹೆ ಕೊಡ್ಬೋದು, ನಿಮಗೊಂದು ಆಲೋಚನೆ ಕೊಡ್ಬೋದು, ಇದರ ಪ್ರೀಚಿಂಗ್ ಮಾಡ್ಬೋದು, ಎಲ್ಲಾ ಮಾಡ್ಬೋದು ಸಮಸ್ಯೆ ಇದ್ದಾಗ. ಆದ್ರೆ ನಾನು ಏಸಪ್ಪನ್ನೇ ಆತ್ಕೊಳ್ತೇನೆ ಅನ್ನೋದನ್ನ ತೀರ್ಮಾನ ಯಾರು ತಗೊಳ್ಬೇಕು? ಯಾರು ತಗೋಬೇಕು? ನಾವುನ ನಾನ ನಾನು ಅನ್ರಿ. ನಾವು ಅಂದ್ರೆ ಏನಾಗುತ್ತೆ ಗೊತ್ತಾ? ಬೇರೆ ತಗೊಂಡು ನಾವು ತಗೋಣ ಅಂತ. ಅದಕ್ಕೆ ನಾನು ತಗೋಬೇಕು, ನಾನು ತೀರ್ಮಾನ ಮಾಡ್ಬೇಕು. ನಾನು ಯೇಸು ಕ್ರಿಸ್ತನ ಮೇಲೆ ಅವಲಂಬಿತರಾಗುತ್ತೇನೆ ಆಗುತ್ತೇನೆ ಎಂಬ ಒಂದು ನಿರ್ಧಾರ ನಾವು ಮಾಡ್ಕೋಬೇಕು. ಎಲ್ಲ ಚೆನ್ನಾಗಿರ್ಬೇಕಾದ್ರೆ ನಮ್ಮ ಒಂದು ನಂಬಿಕೆಯ ಆ ಲೆವೆಲ್ ಎಲ್ಲಿರುತ್ತೆ ಗೊತ್ತಾ? ನಾವು ಯೇಸಪ್ಪನ ಅಷ್ಟು ಚೆನ್ನಾಗಿ ನಂಬ್ತಾ ಇರ್ತೀವಿ. ಆದ್ರೆ ಏನಾದ್ರೂ ಸಮಸ್ಯೆ ಬಂದ್ರೆ ಆ ನಂಬಿಕೆ ಎಲ್ಲಿ ಬಂದ್ಬಿಡುತ್ತೆ ಗೊತ್ತಾ? ಎಲ್ಲಿ ಬರ್ತದೆ? ಕೆಳಗಡೆ ಬಂದ್ಬಿಡ್ತದೆ. ಏನ್ ಮಾಡ್ತೀವಿ ನಾವು? ನಂಬೋದು ಕಮ್ಮಿ ಆಗ್ತದೆ. ನಾನು ಎಷ್ಟು ಯೇಸಪ್ಪ ನಂಬ್ತೀನಿ ಅಂತ ತಿಳ್ಕೊಳ್ಬೇಕಂದ್ರೆ ಯಾವಾಗ ಗೊತ್ತಾ ತಿಳ್ಕೊಳ್ಬೇಕು? ನನಗೆ ಸಮಸ್ಯೆ ಬಂದಾಗಲೇ ಗೊತ್ತಾ ಎಷ್ಟು ನಾನು ಯೇಸಪ್ಪ ನಂಬ್ತೀನಿ. ಇಫ್ ಆಲ್ ಇಸ್ ವೆಲ್, our level of faith and the belief will be very high. ಚೆನ್ನಾಗಿದೆಯಲ್ಲ ಇಲ್ಲ? ನಾನು ನಂಬ್ತೀನಿ. ಆದ್ರೆ ಏನಾದ್ರು ಕಷ್ಟಗಳು ಬಂದಾಗ ಅದು ಕೆಳಗಡೆ ಹೋಗ್ಬಿಡ್ತಾರೆ. ಯೆಹೋಷಾಫಾಟನು ಇಲ್ಲಿ ಏನ್ ಮಾಡ್ದ? ತೀರ್ಮಾನ ಮಾಡ್ಕೊಂಡ, ನಾನು ಯೆಹೋವನನ್ನೇ ಆಶ್ರಯಿಸಿಕೊಳ್ಳುವೆ, ಆತನ ಮೇಲೆ ಅವಲಂಬಿತನಾಗ್ತೇನೆ. ಏನಕ್ಕೋಸ್ಕರವಾಗಿ? ನನ್ನ ಸಮಸ್ಯೆಗಳನ್ನ ಬಿಡುಗಡೆ ಮಾಡೋದಕ್ಕೋಸ್ಕರವಾಗಿ. ಆತ ಅನ್ಕೊಂಡ್ರೆ ಸಾಕ. ಏನ್ ಬೇಕು? 3ರಿಂದ 13 ಓದನೆ. Someone read from verse 3 to 13. 3ನೇ ವಚನದಿಂದ 13ನೇ ವಚನದ ಓದಿ. ಯೆಹೋವನನ್ನೇ ಅವಲಂಬಿಸಿಕೊಳ್ಳಬೇಕು ನಡೆಸಿಕೊಂಡು ಯೆಹೂದ್ಯರು ಉಪವಾಸ ಮಾಡಬೇಕು ಪ್ರಕಟಿಸಿದರು.
ಯೆಹೂದ್ಯರು ಯೆಹೋವನ ಸಹಾಯ ಕೇಳಿಕೊಳ್ಳುವುದಕ್ಕಾಗಿ ತಮ್ಮ ಎಲ್ಲಾ ಪಟ್ಟಣಗಳ ಆತಂತ್ರದಲ್ಲಿ ಕೂಡಿ ಬಂದರು. ಯೆಹೂದ್ಯರು ಯೆರೂಸಲೇಮಿನವರು ಯೆಹೋವನ ಆಲಯದ ಹೊಸ ಪ್ರಾಕಾರದ ಸಭೆಗೆ ನಿಲ್ಲಲು ಬಂದಾಗ ಯೆಹೋಷಾಫಾಟ ಅವರ ಮುಂಜಾನೆಯಲ್ಲಿ ನಿಂತು, ಯೆಹೋವನೇ, ನಮ್ಮ ಪಿತೃಗಳ ದೇವರೇ, ಪರಲೋಕ ದೇವರಾಗಿರುವ ನೀನಲ್ಲವೋ, ನೀನು ಜನಾಂಗಗಳ ಎಲ್ಲಾ ರಾಜ್ಯಗಳ ಆಳುವನಾಗಿರ್ತೀವಿ. ನಿನ್ನ ಹಸ್ತದ ಬಲ ಪರಾಕ್ರಮವಿರುತ್ತದೆ, ನಿನ್ನೆದುರು ಯಾರು ನಿಲ್ಲಲಾರರು. ನಮ್ಮ ದೇವರಾದ ನೀನು ನಿನ್ನ ಪ್ರಜೆಗಳಾದ ಇಸ್ರಾಯೇಲ್ ಎದುರಿಂದ ಈ ದೇಶದ ನಿವಾಸಿಗಳು ಹೊರಡಿಸಿ, ದೇಶವು ನಿನ್ನ ಸ್ನೇಹಿತರ ಅಬ್ರಾಹ್ಮಣ ಸಂಧಿಗೆ ಶಾಶ್ವತ ಸ್ವಾಸ್ಥ್ಯವಾಗಿ ಕೊಟ್ಟಿಯಲ್ಲ. ಅವರ ದೇಶದಲ್ಲಿ ಇಳಿಕೊಂಡು ನಿನ್ನ ಹೆಸರಿಗೋಸ್ಕರ ಪವಿತ್ರ ಕಟ್ಟಿ ತಮ್ಮ ಮೇಲೆ ಖಡ್ಗ, ವಿಧಿ, ಘೋರ, ಜಾತಿ, ಕ್ಷಾಮ ಮೊದಲಾದ ಆಪತ್ತುಗಳು ಬರುವಾಗ ತಾವು ನಿನ್ನ ನಾಮ ಮಾತ್ರ ಇರುವ ಆಯ್ದ ಮುಂದೆಯೂ ನಿನ್ನ ಮುಂದೆಯೂ ನಿಂತು ತಮ್ಮ ಇಕ್ಕಟ್ಟಿನಲ್ಲಿ ಮನೆಯಲ್ಲಿ ಬಗೆಡುವುದಾದರೆ ನಿನಗೆ ರಕ್ಷಣೆ ಎಂದುಕೊಂಡರಷ್ಟೇ. ಈಗ ಮೋದಿಯರನ್ನು, ಮೊವಾಬ್ಯರನ್ನು, ಸೇಯಿರ್ ಪರ್ವತಗಳನ್ನು ನೋಡು. ಇಸ್ರಾಯೇಲರು ಐಗುಪ್ತಕ್ಕೆ ಬರುತ್ತಿದ್ದಾಗ ಇವರ ದೇಶ ನುಗ್ಗಬಾರದು ನಿನ್ನ ಅಪ್ಪಣೆ ಹೊಂದಿ ಇವರನ್ನು ಸಂಬಂಧಿಸಿ ವಾಡಿ ಹೋಗುತ್ತಾರಲ್ಲ. ಈಗ ಇವರು ಅಪಕಾರ ಮಾಡಿ ನೀನು ನಮಗೆ ಅನ್ವಯಿಸಿದ ಶಾಸನಗಳನ್ನು ನಮ್ಮನ್ನು ನಡೆಸುವುದಕ್ಕೋಸ್ಕರ ನಮ್ಮ ಮೇಲೆ ಯುದ್ಧಕ್ಕೆ ಬಂದಿರುತ್ತಾರೆ. ನಮ್ಮ ದೇವರೇ, ಅವರನ್ನು ದಂಡಿಸಿ ಬಿಡುವೆಯೋ? ನಮ್ಮ ಮೇಲೆ ಬಂದ ಮಹಾ ಸಮೂಹದ ಮುಂದೆ ನಿಲ್ಲುವುದಕ್ಕೆ ನಮ್ಮಲ್ಲಿ ಬಲವಿಲ್ಲ. ಏನು ಮಾಡಬೇಕು ತಿಳಿಯದು. ನಮ್ಮ ಕಣ್ಣುಗಳು ನಿನ್ನನ್ನೇ ನೋಡುತ್ತವೆ ಎಂದು ಪ್ರಾರ್ಥಿಸಿದರು. ಆಗ ಯೆಹೂದ್ಯರು ಅವರ ಹೆಂಡತಿ ಮಕ್ಕಳು ಯೆಹೋವನ ಸನ್ನಿಧಿಯಲ್ಲಿ ನಿಂತಿದ್ದರು. ಏನ್ ನೋಡ್ತೇವೆ ಪ್ರಿಯರೇ, ಆತನೇನ್ ಮಾಡ್ದ? ದೇವರನ್ನೇ ನಂಬ್ತೀನಿ, ಆತನ ಮೇಲೆ ಆಚ್ಕೊಳ್ತೀನಿ ಅಂತ ಹೇಳಿದ ನಂತರ ಆತನು ಫಾಸ್ಟಿಂಗ್ ಪ್ರೇಯರ್ನ ಪ್ರಕಟ ಮಾಡ್ದ. ಆತನೇನ್ ಮಾಡಿ ಕೇಳ್ದ? ಎಲ್ರಿಗೂ ಉಪವಾಸ ಕೇಳ್ದ. ಈಗ ಆತನು ಪ್ರಾರ್ಥನೆ ಮಾಡಲು ಪ್ರಾರಂಭಿಸಿದ್ದಾನೆ. ನಾವು ಅಷ್ಟೇ ಪ್ರಿಯರೇ, ನಮ್ಮ ಸಮಸ್ಯೆಗಳ ಕಷ್ಟಗಳ ಸಮಯದಲ್ಲಿ ನಾವು ಬೇರೆಯವರಿಗೆ ನಮಗಾಗಿ ಪ್ರಾರ್ಥನೆ ಮಾಡಿ ಅಂತ ಕೇಳ್ಕೊಳ್ತೇವೆ. ಅದ್ರ ಜೊತೆಗೆ ನಾವು ಪ್ರಾರ್ಥನೆ ಮಾಡಬೇಕು, ಅಧಿಕವಾಗಿ ಪ್ರಾರ್ಥನೆ ಮಾಡಬೇಕು. ಬೇರೆ ಎಲ್ಲಾ ಸಮಯಗಳಿಗಿಂತಲೂ ನಾವು ಕಷ್ಟದಲ್ಲಿ ಹಾದು ಹೋಗುವಾಗ, ನಾವು ಮರಣಕರವಾದ ಕಾರ್ಯದಲ್ಲಿ ಹಾದು ಹೋಗುವಾಗ ನಾವು ಅಧಿಕವಾಗಿ ಯೇಸಪ್ಪನ ಹತ್ರ ಪ್ರಾರ್ಥನೆ ಮಾಡಬೇಕು. ಪರ್ಸಿಸ್ಟೆಂಟ್ ಆಗಿ ಎಡಬಿಡದೆ ಪ್ರಾರ್ಥನೆ ಮಾಡಬೇಕು. ಕಾನ್ಸಿಸ್ಟೆಂಟ್ ಆಗಿ ನೋಡ್ಬೋದೇ ನೀವು ನಂಬಿ ಅದನ್ನ ನಾವು ಪ್ರಾರ್ಥನೆ ಮಾಡಬೇಕು. ನಮಗೆ ಚೆನ್ನಾಗಿ ಗೊತ್ತಿರಬೇಕು, ನನ್ನ ಯೇಸಪ್ಪ ನನ್ನ ಪ್ರಾರ್ಥನೆಗೆ ಉತ್ತರ ಕೊಡುತ್ತಾನೆ. ಯಾಕೆ ಕೊಡ್ತಾನೆ ಗೊತ್ತಾ? ಅದನ್ನ ನಾವು ಮಹಿಮೆಗೋಸ್ಕರವಾಗಿ. ಹಲ್ಲೆಲೂಯ. ಅದಕ್ಕಾಗಿ ನಾವು ಎಡಬಿಡದೆ ಪ್ರಾರ್ಥನೆ ಮಾಡಬೇಕು. ಕೆಲವೊಂದು ಕೀರ್ತನೆಗಳಲ್ಲಿ ಒಂದು ಪದ ಇದೆ, ಯಾಕನ್ನ ಗೊತ್ತಾ? ಓದಿದಿಲ್ಲ ಕೀರ್ತನೆಗಳು. ಎಷ್ಟು ಕೀರ್ತನೆಗಳಿವೆ ಸತ್ಯವೇದದಲ್ಲಿ? 105. ಕೆಲವೊಂದು ಕೀರ್ತನೆಗಳಲ್ಲಿ ಒಂದೇ ಒಂದು ಪದ ಬರ್ತದೆ, ಅದು ರಿಪೀಟ್ ಆಗ್ಬರ್ತದೆ. ಎಲ್ಲ ಕೆಲವೊಂದು ಕೀರ್ತನೆಗಳಿದೆ, ಏನದು? ಅಲ್ಲ, ಒಂದೇ ಒಂದು ಪದ, ವರ್ಡ್. ಗುಡ್. ಸೆಲಾ. ಸೆಲಾ ಅಂದ್ರೆ ಏನ್ ಗೊತ್ತಾ? ಪಾಸ್, ಥಿಂಕ್ ಅಂಡ್ ರೀಡ್ ಫರ್ದರ್ ಅಂತ. ಅಂದ್ರೆ ನಿಂತ್ಕೋ, ಯೋಚನೆ ಮಾಡು, ನಂತರ ಓದು ಅರ್ಥ. ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ಅನೇಕ ಸಾರಿ ನಾವು ಮಾಡುವಂತ ಪ್ರಾರ್ಥನೆಯನ್ನ ನಿಂತು ಯೋಚನೆ ಮಾಡಿ ಪ್ರಾರ್ಥನೆ ಮಾಡೋಣ ಅಲ್ವಾ? ಎಲ್ಲ ವಿಶ್ವಾಸಿಗಳು ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ಆದರೆ ನಾವು ಮಾಡುವಂತ ಪ್ರಾರ್ಥನೆ ಯಾವ ತರ ಮಾಡ್ತಾ ಇದ್ದೇವೆ ನಾವು ಯೋಚನೆ ಮಾಡ್ಬೇಕು ಪ್ರಿಯರೇ. ನಾನು ಪ್ರಾರ್ಥನೆ ಮಾಡ್ಬೇಕಾದ್ರೆ ಯಾವ ಒಂದು ವರ್ಡ್ಸ್ ನ ಯೂಸ್ ಮಾಡ್ತೇನೆ, ಎಂತ ಪದಗಳನ್ನ ಉಪಯೋಗಿಸ್ತೇನೆ, ಹೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ, ಅದನ್ನ ಅರ್ಥ ಮಾಡಿಕೊಂಡವರಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಯೋಸೇಫನು ಪ್ರಾರ್ಥನೆ ಮಾಡಿದಾಗ ಏನ್ ನೋಡ್ತೇವೆ ನಾವು? ಮೊಟ್ಟ ಮೊದಲನೇದಾಗಿ ಏನ್ ಮಾಡ್ದ? ದೇವರ ನಾಮವನ್ನ ಮಹಿಮೆ ಪಡಿಸ್ತಾ ಪ್ರಿಯ. ಅಲ್ಲಿ ನೋಡ್ತೇವಲ್ಲ ನಾವು, ಈಗ ನೀವು ಓದಿದ್ರಿ 6ನೇ ವಚನ, ಯೆಹೋವನೇ ನಮ್ಮ ಪಿತೃಗಳ ದೇವರೇ, ಪರಲೋಕದಲ್ಲಿ ದೇವರಾಗಿರುವಾತ ನೀನಲ್ಲವೋ, ನೀನು ಜನಾಂಗಗಳ ಎಲ್ಲ ರಾಜ್ಯಗಳನ್ನು ಆಳುವನಾಗಿರುತ್ತಿ, ನಿನ್ನ ಹಸ್ತದಲ್ಲಿ ಪರಾಕ್ರಮಗಳಿರುತ್ತದೆ, ನಿನ್ನ ಎದುರಿನಲ್ಲಿ ಯಾರು ನಿಲ್ಲಲಾರರು. ಈ ರೀತಿಯಾಗಿ ನಾವು ಪ್ರಾರ್ಥನೆ ಮಾಡಬೇಕಾದ್ರೆ ದೇವರಿಗೆ ಮಹಿಮೆ ಪಡಿಸಬೇಕು ಪ್ರಿಯ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ವಿ ಹ್ಯಾವ್ ಟು ಪ್ರೈಸ್ ಅಂಡ್ ವರ್ಷಿಪ್ ದ ಲಾರ್ಡ್. ಯೋಚನೆ ಮಾಡಿ, ನಾವು ಮಾಡುವಂತ ಪ್ರಾರ್ಥನೆ ಎಲ್ಲ ಮಾಡ್ತೇವಾ? ಮೊದಲನೇದಾಗಿ ದೇವರ ಮಹಿಮೆ ಸಲ್ಲಿಸಬೇಕು, ಮೊದಲನೇದಾಗಿ ದೇವರ ಸ್ತೋತ್ರ ಮಾಡಬೇಕು, ಮೊದಲನೇದಾಗಿ ದೇವರ ಕೃತಜ್ಞತೆ ಸಲ್ಲಿಸಬೇಕು. ನಂತರ ಅಲ್ಲಿ ಏನ್ ಮಾಡ್ತಾನೆ? ಈಸ್ ರಿಮೈಂಡಿಂಗ್ ದ ಲಾರ್ಡ್ ಅಲ್ವಾ? ಅದನ್ನು ದೇವರಿಗೆ ಜ್ಞಾಪಕ ಮಾಡಿಸ್ತಾ ಇದ್ದಾನೆ. ದೇವರೇ, ನಿನ್ ಮಕ್ಕಳು ತಾನೆ, ನೀನ್ ತಾನೇ ಅವ್ರನ್ನ ಕರ್ಕೊಂಡ್ಬಂದೆ ಐಗುಪ್ತದ ಹೊರಗಡೆ, ಎಷ್ಟು ಸುಂದರವಾಗಿ ನಡ್ಸ್ಕೊಂಡ್ ಬಂದಿಯಲ್ಲ. ಎಲ್ಲಾ ಕಾರ್ಯಗಳನ್ನ ದೇವರಿಗೆ ರಿಮೈಂಡ್ ಮಾಡ್ತಾ ಇದ್ದಾನೆ, ಜ್ಞಾಪಿಸ್ತಾ ಇದ್ದಾನೆ. ನಾವು ಎರಡನೇದಾಗಿ ಏನ್ ಮಾಡ್ಬೇಕಾಗಿದೆ? ಏಸಪ್ಪ ನಮಗೆ ಕೊಟ್ಟಿರುವಂತ ವಾಗ್ದಾನಗಳನ್ನ ಆತನಿಗೆ ಜ್ಞಾಪಕ ಮಾಡಿಸ್ಬೇಕು. ನೀನು ಈ ರೀತಿಯಾಗಿ ಹೇಳ್ದಲ್ಲ ಏಸಪ್ಪ,
ಹಿಂಗ್ ಮಾಡ್ತಿದ್ಯಲ್ಲ, ನಾನು ಈ ತರ ಕಷ್ಟದಲ್ಲಿದ್ದೇನಾ, ಈ ಕಷ್ಟದಲ್ಲಿ ಹೊರಗಡೆ ಬರೋದಕ್ಕೆ ಈ ಎಲ್ಲಾ ವಾಗ್ದಾನಗಳು ಕೊಟ್ಟಿದ್ಯಲ್ಲ, ಈ ವಾಗ್ದಾನಗಳನ್ನ ಜ್ಞಾಪಿಸ್ಕೋ ಅಂತ ನಾವು ಆತನಿಗೆ ಜ್ಞಾಪಕ ಮಾಡಿಸ್ಬೇಕು. ಮೂರನೇದಾಗಿ ಕೊನೆಯದಾಗಿ ನಾನು ಯೋಸೇಫಟ್ ಏನ್ ಮಾಡ್ತಾನೆ, ಆ ಒಂದು ಸಹಾಯ ಕೇಳ್ತಾ ಇದ್ದ. 12ನೇ ವಚನ ಹೇಳ್ತಾರೆ, ನಮ್ಮ ದೇವರೇ ಅವರನ್ನು ದಂಡಿಸಲೇ ಬಿಡಿಯೋ, ನಮ್ಮ ಮೇಲೆ ಬಂದ ಈ ಮಹಾ ಸಮೂಹದ ಮುಂದೆ ನಿಲ್ಲುವುದಕ್ಕೆ ನಮ್ಮಲ್ಲಿ ಬಲವಿಲ್ಲ, ಏನು ಮಾಡಬೇಕೆಂದು ತಿಳಿಯದು, ನಮ್ಮ ಕಣ್ಣುಗಳು ನಿನ್ನನ್ನೇ ನೋಡುತ್ತವೆ ಎಂದು ಪ್ರಾರ್ಥಿಸಿದನು. ಮೂರನೇದಾಗಿ ಪ್ರಿಯರೇ, ನಾವೇನ್ ಮಾಡ್ಬೇಕು, ಆ ನಮ್ಮ ಪೆಟಿಷನ್ಸ್, ನಮ್ಮ ಎಲ್ಲ ಅಗತ್ಯಗಳ ದೇವರು ಕೊಡ್ಬೇಕು. ಎಷ್ಟು ಚೆನ್ನಾಗಿ ಯೋಸೇಫಟನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ನಾವು ಪ್ರಾರ್ಥನೆ ಮಾಡ್ಬೇಕಾದ್ರೆ ಈ ರೀತಿಯಾದಂತ ಒಂದು ಪ್ರಾರ್ಥನೆಯ ಮೆಥಡ್, ನಾವೇನ್ ನೋಡ್ತೀವಿ, ಆ ಮೋಡ್ ನ ನೋಡ್ಬೇಕು, ಆ ಒಂದು ಸಿಸ್ಟಮ್ ಅನ್ನು ನೋಡ್ಬೇಕು, ವಿಧಾನವನ್ನು ನೋಡ್ಬೇಕು. ಆ ರೀತಿಯಾಗಿ ನಾವು ಪ್ರಾರ್ಥನೆ ಮಾಡ್ಬೇಕು. ಆ ಪ್ರಾರ್ಥನೆ ಆದ ನಂತರ ಇಲ್ಲಿ ನಾವೇನ್ ನೋಡ್ತೀವಿ, ದೇವರು ಆತನಿಗೆ ಉತ್ತರ ಕೊಡ್ತಾ ಇದ್ದಾನೆ. ಹಲ್ಲೆಲೂಯಾ. ವಚನ 15-17 ಓದೋಣ. ದೇವರು ಅಲ್ಲಿ ಯೋಸೇಫಟನ ಪ್ರಾರ್ಥನೆಗೆ ಉತ್ತರ ಕೊಡ್ತಾ ಇದ್ದಾನೆ. ಯೆಹೋವನ ಆತ್ಮವು ಬಂದಿತ್ತು, ಎಲ್ಲ ಯೆಹೂದ್ಯರೇ, ಯೆರೂಸಲೇಮಿನವರೇ, ಯೆಹೋಷಾಫಾಟನೇ, ಯೆಹೋವನು ಹೇಳುವುದನ್ನು ಕೇಳಿ, ಈ ಮಹಾಸಮೂಹದ ನಿಮಿತ್ತ ಕಳವಳಗೊಳ್ಳಬೇಡಿ, ಹೆದರಬೇಡಿ, ಇದು ನಿಮ್ಮದಲ್ಲ, ದೇವರದೇ. ನಾಳೆ ಬೆಳಿಗ್ಗೆ ಅವರಿಗೆ ವಿರುದ್ಧವಾಗಿ ಹೊರಡಿ, ಇಗೋ ಅವರ ಅತ್ಯಂತ ಕಷ್ಟದ ಮಾರ್ಗ ಪಡ್ತಾರೆ. ಯೆರೂಸಲೇಮಿನ ಅರಣ್ಯದ ಮಧ್ಯೆಯಿರುವ ಕಣಿವೆಯ ತುದಿಯಲ್ಲಿ ಅವರ ಸಂಧಿಸಿರಿ. ಈ ಸಾರಿ ನೀವು ಯುದ್ಧ ಮಾಡುವುದು ಅವಶ್ಯವಿಲ್ಲ. ಯೆಹೂದ್ಯರೇ, ಯೆರೂಸಲೇಮಿನವರೇ, ಸುಮ್ಮನೆ ನಿಂತುಕೊಂಡು ಯೆಹೋವನು ನಿಮಗೋಸ್ಕರ ನಡೆಸುವ ಕಾರ್ಯವನ್ನು ನೋಡಿರಿ. ಹೆದರಬೇಡಿ, ಕಳವಳಗೊಳ್ಳಬೇಡಿ, ನಾಳೆ ವಿರುದ್ಧರಿಗೆ ಹೊರಡಿ, ಯೆಹೋವನ ನಿಮ್ಮ ಸಂಗಡ ಇರುವುದೆಂದು ಹೇಳಿದರು. ಸಾಕು. ಇಲ್ಲಿ ನಾವೇನ್ ನೋಡ್ತೀವಿ, ಕರ್ತನು ಹೇಳ್ತಾ ಇದ್ದಾನೆ, ಯೆಹೋವ ದೇವರು ಅವ್ರಿಗೆ ಹೇಳ್ತಾ ಇದ್ದಾನೆ, ನಿಮ್ಮ ಪರವಾಗಿ ನಾನೇನ್ ಮಾಡ್ತೀನಿ, ಯುದ್ಧ ಮಾಡಿ ನಿಮ್ಗೆ ರಕ್ಷಣೆ ಕೊಡ್ತೀನಿ, ಬಿಡುಗಡೆ ಕೊಡ್ತೀನಿ. ನೀವೇನ್ ಮಾಡ್ಬೇಕಾಗಿದೆ, ಮನೆ ನಿಂತ್ಕೊಳ್ಬೇಕಾಗಿ. ಇಲ್ಲಿ ಮೊಟ್ಟ ಮೊದಲನೇದಾಗಿ ಆ ಒಬ್ಬ ಪ್ರವಾದಿ ಏನ್ ಹೇಳ್ತಾನೆ, ಕೇಳಿರಿ. ಇದು ತುಂಬಾ ಕಷ್ಟ ನಾವು ವಿಶ್ವಾಸಿಗಳಿಗೆ. ದೇವರ ಸ್ವರವನ್ನ ಕೇಳುವಂಥದ್ದು ಬಹಳ ಕಷ್ಟ ಪ್ರಿಯರೇ. ನಾವು ಕಷ್ಟದಲ್ಲಿರ್ಬೇಕಾದ್ರೆ ನಮ್ಮ ಮನಸ್ಸು ಚಂಚಲವಾಗಿರುತ್ತೆ, ನಮ್ಮ ಮನಸ್ಸು ವೇಪರಿಯಾಗಿರುತ್ತೆ ಅಲ್ವಾ. ಮನಸ್ಸು ಏನ್ ಮಾಡ್ತಾರೆ, ಯಾರು ನಮ್ಗೆ ಸಹಾಯ ಮಾಡ್ತಾರೋ, ಯಾರು ಒಳ್ಳೆ ಮಾತಾಡ್ತಾರೋ, ಒಳ್ಳೆ ಎಂಕರೇಜ್ ಮಾಡ್ತಾರೋ ಅಂತ ಮಾತುಗಳು ಕೇಳೋದಕ್ಕೆ ನಾವೇನ್ ಮಾಡ್ತಾ ಇರ್ತೀವಿ, ತವಕ ಪಡ್ತೀವಿ, ಆಸೆ ಪಡ್ತೀವಿ. ಆದ್ರೆ ಇಲ್ಲಿ ನಾವು ನೋಡ್ತಾ ಇದೀವಿ, ಮೊಟ್ಟ ಮೊದಲೇ ಏಸಪ್ಪ ಹೇಳ್ತಾ ಇದ್ದಾನೆ, ಕೇಳಿರಿ. ಯಾರನ್ನ ಕೇಳಬೇಕು, ಯೇಸು ಕ್ರಿಸ್ತನ ವಾಕ್ಯಗಳನ್ನ, ಆತನ ಸ್ವರವನ್ನ ಕೇಳಬೇಕು. ನಾನು ಅವಾಗಲೇ ಹೇಳ್ದಂಗೆ, ಯಾವ ಕಷ್ಟಗಳು ಆದು ಹೋಗ್ತಾ ಇರ್ತವೋ ಅಧಿಕವಾಗಿ ಪ್ರೇರ್ ಮಾಡಬೇಕು. ಯಾವ ಕಷ್ಟಗಳು ಆದು ಹೋಗ್ತಾವೋ ಅಧಿಕವಾಗಿ ನಾವು ಏಸಪ್ಪನ ವಾಕ್ಯವಾಗಿ ಕೇಳಬೇಕು. ಯಾಕೆ ಕೇಳೋದ್ರ ಅಂತ ಏನ್ ಪ್ರಿಯರೇ, ಸತ್ಯವೇದ ಓದ್ಬೇಕು, ವಚನಗಳನ್ನ ಕೇಳ್ತಾ ಇರ್ಬೇಕು, ಇತರ ಮೆಸೇಜ್ಗಳನ್ನ ಕೇಳಬೇಕು. ದೇವರು ನಮ್ಮೊಂದಿಗೆ ಮಾತನಾಡಿ ನಮ್ಮನ್ನ ಬಲಪಡಿಸುವ ಆತನಾಗಿದ್ದಾನೆ. ಯಾಕಂದ್ರೆ ಆತನ ವಾಕ್ಯಗಳು ಬಲವುಳ್ಳದ್ದು ಪ್ರಿಯರೇ. His words are powerful. ಅದು ನಮ್ಮನ್ನ ಕಟ್ಟುವಂಥದ್ದು, ನಮಗೆ ಶಕ್ತಿ ಕೊಡುವಂಥದ್ದು, ಬಲ ಕೊಡುವಂಥದ್ದು, ನಮ್ಮನ್ನ ಪ್ರೋತ್ಸಾಹ ಮಾಡುವಂಥದ್ದು. ನಾವು ಅಂತಹ ವಾಕ್ಯಗಳನ್ನ ಕೇಳಬೇಕು. ಅದಕ್ಕೆ ಮೊಟ್ಟ ಮೊದಲಾಗಿ ಏನ್ ಹೇಳ್ತಾರೆ, ಕೇಳಿರಿ. ಎರಡನೇ ಅಲ್ಲೇ ನೋಡ್ತೀವಿ, ಆ ಸಮೂಹ, ಮಹಾ ದೊಡ್ಡ ಸಮೂಹ ನೋಡಿ ಏನ್ ಮಾಡ್ಬೇಡ್ರಿ, ಭಯ ಪಡ್ಬೇಡ್ರಿ. ನಾವು ಅಷ್ಟೇ ಪ್ರಿಯರೇ, ನಾವು ಸಮಸ್ಯೆಗಳು ಬಂದ್ರೆ, ಕಷ್ಟಗಳು ಬಂದ್ರೆ ಅದೇ ದೊಡ್ಡದಾಗಿ ನೋಡುದು, ಚಿಕ್ಕದು ದೊಡ್ಡದು ಮಾಡೋ ಬುದ್ಧಿ ನಮ್ದು ಅಲ್ವಾ, ಗೊತ್ತಲ್ವಾ. ಚಿಕ್ಕದು ದೊಡ್ಡ ಮಾಡದೆ ನಾವು ನೋಡೋಕೆ ಕುಟುಂಬಗಳಲ್ಲಿ ಚಿಕ್ಕದಾಗ ಒಂದಾಗಿರುತ್ತೆ, ಸಭೆಗಳಲ್ಲಿ ಚಿಕ್ಕದಾಗಿರುತ್ತೆ, ಅದನ್ನೇ ಊದಿ 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 ದೊಡ್ಡದಲ್ಲಿ ಮಾಡ್ಬಿಡ್ತೀವಿ. ಇವಾಗ ದೊಡ್ಡದಾಗ್ಬಿಟ್ಟಿದೆ, ಅದು ಏನ್ ಮಾಡಿ ದೊಡ್ಡ ಸಮಸ್ಯೆ ಕುತ್ಕೊಂಡ್ಬಿಡ್ತದೆ. ಅದಕ್ಕೆ ದೇವ್ರು ಹೇಳ್ತಾ ಇದ್ದಾನೆ, ದೊಡ್ಡ ಸಮೂಹ ನೋಡ್ಬೇಡಪ್ಪ, ಯಾರು ನೋಡು, ನನ್ನ ನೋಡು ಅಂತದ ಯೇಸು ಕ್ರಿಸ್ತನಲ್ಲಿ. ಹಲ್ಲೆಲೂಯಾ. ಯಾಕಂದ್ರೆ ನಮ್ಮ ಸಮಸ್ಯೆಗಳನ್ನ ದೊಡ್ಡವರನ್ನ ಏಸಪ್ಪ ಎಲ್ಲ ಸಮಸ್ಯೆಗಳು ಎದುರಿಸೋದಕ್ಕೆ, ಪರಿಹರಿಸೋದಕ್ಕೆ ಆತನೊಬ್ಬನಿಗೆ ಸಾಧ್ಯ ಪ್ರಿಯ. ಆತನಿಗೆ ಅಸಾಧ್ಯವಾದ ಯಾವುದೂ ಇಲ್ಲ. ಎಂತಹ ಸಮಸ್ಯೆ ಆದ್ರೂ ಸರಿ ಆತನು ಪರಿಹರಿಸೋದಕ್ಕೆ ಶಕ್ತನಾಗಿದ್ದ. ಅದಕ್ಕೆ ನಾವೇನ್ ಮಾಡ್ಬೇಕಾಗಿದೆ, ನಮ್ಮ ಸಮಸ್ಯೆಗಳನ್ನೇ ನೋಡೋದು ಬೇಡ, ಆತನ ಶಕ್ತಿಯನ್ನ ನೋಡುವವರಾಗಿರ್ಬೇಕು. ದಾವೀದನ ಮುಂದೆ ದೊಡ್ಡ ಒಬ್ಬ ಗೊಲಿಯಾತ ನಿಂತಿದ್ದ. ಆತನ ಗೊಲಿಯಾತ ನೋಡಲಿಲ್ಲ, ದೇವರು ನೋಡ, ದೇವರನ್ನು ನಂಬಿದ. ದೇವರಿಗೆ ಆ ಒಂದು ಜಯ ಕೊಟ್ಟೇ ಕೊಡ್ತಾನೆ. ಯಾಕಂದ್ರೆ ದೇವರು ಆತನಿಗೆ ಮೊದಲೇ ಜಯ ಕೊಟ್ಟಿದ್ದು ಸಿಂಹದ ಮೇಲೆ ಮತ್ತೆ ಕರಡಿಯಲ್ಲಿ. ನಾವು ಸಹ ಅಷ್ಟೇ ಪ್ರಿಯ, ನಮ್ಮ ಜೀವಿತಗಳಲ್ಲಿ ಎಷ್ಟೋ ಕಷ್ಟಗಳ ಆಗಿ ಬಂದಿರುತ್ತೇವೆ. ನಾವು ಮರ್ತೋಗ್ಬಿಡ್ತೀವಿ, ಎಲ್ಲ ಪಡ್ತಾ ಇರೋ ಕಷ್ಟ ನೆಚ್ಕೊಂಡ್ಬಿಡ್ತೀವಿ, ಇದೆ ಜೋರಾಗಿದೆಯಲ್ಲ ಅಂತ. ಆದ್ರೆ ಅದಕ್ಕೆ ದೊಡ್ಡದಲ್ಲ ಕಷ್ಟಗಳ ಅನ್ವಯ ಬಂದಿರ್ತೀವಿ ನಾವು. ಈ ಸ್ವರ್ಗೆ ಅಲ್ವಾ, ಮರ್ತೋಗ್ತಿರ್ತೀವಿ.
ಆ ಕಷ್ಟಗಳನ್ನ ದೊಡ್ಡದಾಗಿ ಮಾಡಬೇಡಿ, ಆ ಕಷ್ಟಗಳನ್ನೇ ನೋಡ್ತಾ ಇರಬೇಡಿ ಹಗಲು ರಾತ್ರಿ. ಏನಾಗುತ್ತೆ, ಅನೇಕ ಸಾರ ನೋಡಿದ್ದೇನೆ, ವಿಶ್ವಾಸಿಗಳ ಬಾಯಲ್ಲಿ ಬರುವಂತದ್ದು ಏನ್ ಗೊತ್ತಾ, ಎಲ್ಲ ಚೆನ್ನಾಗಿ ಮಾತಾಡ್ತಾರೆ, ಸಿಸ್ಟರ್ ಅದು ನೋಡಿತ್ತು, ಏನು ಸಿಸ್ಟರ್ ಏನು ಅದು ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ, ತಿರುಗಿ ಅದೇ ಸಮಸ್ಯೆಗೆ ಹೋಗುತ್ತೆ ನಮ್ಮ ಮನಸ್ಸು. ಸಮಸ್ಯೆಗಳನ್ನೇ ದೊಡ್ಡದು ಮಾಡಬಾರದು ಪ್ರಿಯರೇ. ಸೈತಾನ ನಾವೇನ್ ಮಾಡಬಾರದು, ದೊಡ್ಡವನ ಮಾಡಬಾರದು. We should not exalt Satan. We have to exalt the Almighty Jesus. ಸೈತಾನ ಕಾಲ್ಕೆಳಗೆ ತುಳಿಬೇಕು, ನಮ್ಮ ಸಮಸ್ಯೆಗಳ ಮೇಲೆ ನಿಲ್ಲೋದಕ್ಕೆ ನಮಗೆ ದೇವರು ಬಲ ಕೊಡ್ತಾರೆ. ಅದನ್ನೇ ನಾವೇನ್ ಮಾಡ್ಬೇಕಾಗಿದೆ, ನೋಡ್ಬೇಕಾಗಿದೆ ಪ್ರಿಯರೇ. ಇಲ್ಲೇನ್ ನೋಡ್ತೀವಿ ನಾವು, 17ನೇ ವಚನ ನೋಡಿದ್ವಿ. ನೀವು ಯುದ್ಧ ಮಾಡುವುದು ಅವಶ್ಯವಿಲ್ಲ. ಯೆಹೂದ್ಯರೇ, ಯೆರೂಸಲೇಮಿನವರೇ, ಸುಮ್ಮನೆ ನಿಂತುಕೊಂಡು ಯೆಹೋವನು ನಿಮಗೋಸ್ಕರ ನಡೆಸುವ ರಕ್ಷಣಾ ಕಾರ್ಯವನ್ನ ನೋಡಿರಿ ಅಲ್ವಾ. ಅದೇನಂದ್ರೆ ದೇವರು ಯೋಸಫನಿಗೆ ಸುಮ್ಮನೆ ನಿಂತ್ಕೊಂಡು ರಕ್ಷಣಾ ಕಾರ್ಯವನ್ನ ನೋಡು. ಯೋಸಫಟ್ ಏನ್ ಮಾಡ್ಬೇಕು, ರಾಜ ಏನ್ ಮಾಡ್ಬೇಕು ಗೊತ್ತಾ, ಮುಂದೆ ನೋಡೋಣ. 18ರಿಂದ 21 ನಾವು ಏನ್ ನೋಡ್ತೀವಿ ಅಂದ್ರೆ 18:21 ಓದ್ವಿ. ಆಗ ಯೆಹೋಷಾಫಾಟನು ನೃತ್ಯ ತಲೆಬಾಗಿಸಿದನು. ಎಲ್ಲರಿಗೂ ಯೆರೂಸಲೇಮಿನ ಯೆಹೋವನ ಮುಂದೆ ಅಡ್ಡ ಬಿದ್ದು ನಮಸ್ಕರಿಸಿದರು. ಆಮೇಲೆ ಲೇವಿಯರಲ್ಲಿ ಕೆಹಾತ್ಯರು, ಸೊರಾಗಿಯರು ಎದ್ದು ಇಸ್ರಾಯೇಲ್ ದೇವರ ಯೆಹೋವನನ್ನು ಮಹಾಸ್ವರದಿಂದ ಕೀರ್ತಿಸಿದರು. ಓದಿದ್ರು. ಅವರು ಮರುದಿನ ಬೆಳಗ್ಗೆ ಎದ್ದು ತೆಕೋವ ಅರಣ್ಯಕ್ಕೆ ಹೊರಟರು. ಅವರು ಹೊರಡುವಾಗ ಯೆಹೋಷಾಫಾಟನು ಅವರಿಗೆ, ಯೆಹೂದ್ಯರೇ, ಯೆರೂಸಲೇಮಿನವರೇ, ನನ್ನ ಮಾತನ್ನು ಕೇಳಿ ಯೆಹೋವನಿಗೆ ಭರವಸೆ ಬಿಡಿರಿ, ಆಗ ಸುರಕ್ಷಿತರಾಗಿದ್ದೀರಿ. ಆತ ಪ್ರವಾಸ ನಂಬಿಕೆ, ಆಗ ಸಾರ್ಥಕರಾಗುವುದು ಎಂದು ಹೇಳಿದರು. ಆಮೇಲೆ ಅವನು ಜನರ ಸಂಬಂಧಿಸಿದ ಯೆಹೋವನಿಗೋಸ್ಕರ ಗಾಯನ ಮಾಡುವುದಕ್ಕಾಗಿ ಕೆಲವನ್ನು ಆರಿಸಿಕೊಂಡು ಅವರಿಗೆ ಪರಿಶುದ್ಧತ್ವ ಎಂಬ ಭೂಷಣದೊಡನೆ ಭಟರ ಮುಂದೆ ಹೋಗುತ್ತಾ ಯೆಹೋವನಿಗೆ ಕೃತಜ್ಞತಾಸ್ತುತಿ ಮಾಡಿ. ಏನ್ ಮಾಡ್ದ ಆತ, ದೇವರು ಅವ್ರಿಗೆ ಹೇಳಿದ್ರು, ನಿಂತ್ಕೊಂಡು ನೋಡಿ, ನಾನು ನಿಮ್ಗೆ ರಕ್ಷಣೆ ಕೊಡ್ತೀನಿ, ನಿಮ್ಗೆ ನಾನು ಬಿಡುಗಡೆ ಕೊಡ್ತೀನಿ. ಅಲ್ಲಿ ಯೋಷಫಟ್ ಮಾಡಿದಂತ ಒಂದು ಕಾರ್ಯ ಏನ್ ಗೊತ್ತಾ ಪ್ರಿಯರೇ, ನಾವು ಸಹ ಅದೇ ರೀತಿಯಾಗಿ ಪ್ರತಿಕ್ರಿಯಿಸಬೇಕು ನಮ್ಗೆ ಬರುವಂತ ಕಷ್ಟಗಳಿಗೆ. ಆತನು ದೇವರಿಗೆ ಸ್ತೋತ್ರ ಮಾಡ್ದ, ದೇವರನ್ನ ಆರಾಧನೆ ಮಾಡಲಿಕ್ಕೆ ಜನಗಳನ್ನ ನೇಮಿಸಿದ ಅಲ್ವಾ, ದೇವರನ್ನ ವಾಕ್ಯಗಳನ್ನ ನಂಬುದ, ಅದೇ ರೀತಿಯಾಗಿ ದೇವರ ವಾಕ್ಯಗಳಿಗೆ ವಿಧೇಯನಾದ. ಅವನೇನಿಲ್ಲ ಸೈನಿಕರಿಗೆ ತಗೊಳ್ರಿ ನಿಮ್ ಬಿಲ್ಲುಗಾಣ, ತಗೊಳ್ರಿ ನಿಮ್ ಇದಂತ ಆಯುಧ ಅಂತ ಹೇಳಿಲ್ಲ, ನೇಣ ಗಾಯನ ಮಾಡಿ ಯೆಹೋವನ ನಂಬ್ರಿ, ಯೆಹೋವನ ಮೇಲೆ ಭರವಸೆ ಬಿಡಿರಿ, ಪ್ರವಾದಿಯನ್ನ ಮಾತನ್ನು ನಂಬ್ರಿ, ದೇವರು ನಮ್ಮನ್ನ ಬಿಡುಗಡೆಯಾಗಿ ನಡೆಸ್ತಾನೆ. ನಮ್ಮ ಒಂದು ಸಮಸ್ಯೆಗಳಿಗೆ ನಾವು ಯಾವುದೇ ಪ್ರತಿಕ್ರಿಯೆ ಮಾಡ್ತೇವೆ, ನಮಗೆ ಜಯ ಬರೋವರೆಗೂ, ದೇವರು ನಮ್ಮ ಒಂದು ಪ್ರಾರ್ಥನೆ ಕೇಳೋವರೆಗೂ ನಾವೇನ್ ಮಾಡ್ಬೇಕು, ಪ್ರಾರ್ಥನೆ ಮಾಡಬೇಕು, ಆತನ ಸ್ತೋತ್ರ ಮಾಡಬೇಕು, ಆತನ ನಂಬಬೇಕು, ಆತನಿಗೆ ವಿಧೇಯರಾಗಿ ನಡೆಯಬೇಕು. ನಾವೇನ್ ನೋಡ್ತೀವಿ, ಆತನು ಚಿಂತೆ ಮಾಡಲಿಲ್ಲ. ಮೊದಲು ನಾವು ನೋಡ್ಲಿ ಆತನ ಭಯ ಪಟ್ಬಿಟ್ಟ ಅಲ್ವಾ, ಭಯ ಪಟ್ಟನು. ಆದ್ರೆ ಇಲ್ಲವೇ ನೋಡ್ತೀವಿ, ಚಿಂತೆ ಮಾಡಲಿಲ್ಲ. ಇಲ್ಲಿ ಆತನು ಸಂಪೂರ್ಣ ದೇವರು ನಂಬಿಟ್ಟ, ದೇವರು ಹೇಳಿದ ವಾಕ್ಯಗಳಿಗೆ ವಿಧೇಯನಾಗ್ಬಿಟ್ಟ. ಆಗ ದೇವರು ಆತನಿಗೆ ಏನ್ ಮಾಡಿದ್ರು, ಜಯವನ್ನ ಕೊಟ್ಟಿರ್ತೀವಿ. ಆ ಜಯದ ಒಂದು ಪ್ಯಾಸೇಜ್ ಅನ್ನು ಓದೋಣ. 22ರಿಂದ 30ನೇ ವಾಕ್ಯದವರು ಓದುವುದು. ಅವರು ಉತ್ಸಾಹ ಧ್ವನಿಯಿಂದ ಕೀರ್ತಿಸುತ್ತಲೇ ಪ್ರಾರಂಭಿಸಿದರು. ಯೆಹೂದ್ಯರಿಗೆ ವಿರೋಧವಾಗಿ ಬಂದ ಅಮ್ಮೋನಿಯರನ್ನು, ಮೋವಾಬ್ಯರನ್ನು, ಸೇರ್ ಪರ್ವತವರನ್ನು ನಶಿಸಿಕೋಸ್ಕರ ಅವರಲ್ಲಿ ವಂಶ ಹಾಕುವವರನ್ನು ಇರಿಸಿದ್ದರಿಂದ ಅಮ್ಮೋನಿಯರು, ಮೋವಾಬ್ಯರು ಸೇರ್ ಪರ್ವತದವರ ಮೇಲೆ ಬಿದ್ದು ಅವರನ್ನು ಸಂಪೂರ್ಣವಾಗಿ ಸಮರ್ಪಿಸಿಬಿಟ್ಟರು. ಅವರನ್ನು ಮುಗಿಸಿದವರನ್ನು ತಾವು ಒಬ್ಬರನ್ನೊಬ್ಬರು ಕೊಲ್ಲುವುದಕ್ಕೆ ಪ್ರಾರಂಭಿಸಿದರು. ಯೆಹೂದ್ಯರು ಅರಣ್ಯದಲ್ಲಿರುವ ಗುಂಡಿಗೆ ಬಂದು ಆ ಸಂಭವಿಸಿದ ಕಡೆ ನೋಡಿದಾಗ ನೆಲದ ಮೇಲೆ ಬಿದ್ದಿರುವ ಹೆಣಗಳ ಹೊರತಾಗಿ ಜೀವದಿಂದ ಯಾರು ಕಾಣಿಸಲಿಲ್ಲ. ಜೀವದಿಂದಿರುವವರು ಯಾರು ಕಾಣಿಸಲಿಲ್ಲ. ಯೆಹೋಷಾಫಾಟನು ಅವನ ಜನರು ಸುಲಿಗೆ ಮಾಡುವುದಕ್ಕೋಸ್ಕರ ಅಲ್ಲಿಗೆ ಹೋಗಲು ಅವರಿಗೆ ದ್ರವ್ಯ, ವಸ್ತ್ರ, ಶ್ರೇಷ್ಠಾಯುಧ ಇವುಗಳು ರಾಶಿಯಾಗಿ ಸಿಕ್ಕಿದವು. ದ್ರವ್ಯ, ವಸ್ತ್ರ, ಶ್ರೇಷ್ಠಾಯುಧ ಇವುಗಳು ರಾಶಿಯಾಗಿ ಸಿಕ್ಕಿದವು. ಅವರು ಹೊರಳಾದಂತೆ ಸುಲುಕೊಂಡರು. ಒಳ್ಳೆಯೂ ಬಲು ಹೆಚ್ಚಾಗಿದ್ದರಿಂದ ಅವರು 3 ದಿನಗಳು ಕುಡಿಸಿದ್ದರು. 4ನೇ ದಿನದ ಗಲಾಟ ತಗ್ಗಿನ ಕುಡಿ ಬಂದರು. ಅವರು ಅಲ್ಲಿ ಯೆಹೋವನ ಸ್ತುತಿಸಿದ್ರು. ಆ ಸ್ಥಳಕ್ಕೆ ಹಿಂದಿನವರು ಗಲಾಟ ತಗ್ಗಿನಿಂದ ಹೆಸರಿದೆ. ಆಮೇಲೆ ಯೆಹೂದ್ಯರು ಯೆರೂಸಲೇಮಿನವರು ಅವರ ಮುಂದುಗಡೆಯಲ್ಲಿ ಯೆಹೋಷಾಫಾಟನು ಯೆಹೋವನು ತಮಗೆ ಶತ್ರುಗಳನ್ನು ಹೇಗೆ ಅನುಗ್ರಹಿಸಿದ್ದಾನೆಂದು ಹೇಗೋಷ ಮಾಡುತ್ತಾ ಯೆರೂಸಲೇಮಿಗೆ ಹಿಂದಿರುಗಿದರು. ಅವರು ಸ್ವರಮಂಡಲ, ಕಿನ್ನರಿ, ತುತ್ತೂರಿ ಇವುಗಳೊಂದಿಗೆ
ಇವುಗಳೊಡನೆ ಯೆರೂಸಲೇಮಿನಲ್ಲಿರುವ ಯೆಹೋವನ ಆಲಯಕ್ಕೆ ಬಂದರು. ಯೆಹೋವನು ತಾನೇ ಇಸ್ರಾಯೇಲರ ಶತ್ರುಗಳು ಯುದ್ಧ ಮಾಡಿದ್ದಾನೆಂಬ ಸುದ್ದಿಯು ಅನ್ಯದೇಶದ ರಾಜ್ಯಗಳಿಗೆ ತಿಳಿಸಿದಾಗ ಅವರೆಲ್ಲರೂ ಬಹುಭೀತರಾದರು. ಹೀಗೆ ದೇವಾನುಗ್ರಹದಿಂದ ಸುತ್ತಲ ವೈರಿಗಳ ಭಯತಪ್ಪಿ ಯೆಹೋಷಾಫಾಟನ ರಾಜ್ಯಕ್ಕೆ ಸಮಾಧಾನ ಉಂಟಾಯಿತು. ಹಾಲೆಲೂಯ. ದೇವರು ಆತನಿಗೆ ಬಿಡುಗಡೆ ಕೊಟ್ಟರು, ಜಯ ಕೊಟ್ಟರು. ಯಾತಕ್ಕೋಸ್ಕರವಾಗಿ ಆತನು ದೇವರಿಗೆ ಸ್ತೋತ್ರ ಮಾಡ್ದ, ಆತನು ದೇವರಿಗೆ ಆರಾಧನೆ ಮಾಡ್ದ, ದೇವರನ್ನೇ ನಂಬಿದ, ದೇವರಿಗೆ ವಿಧಿಯನಾದ. ಅಲ್ಲ ನೋಡ್ತೇವೆ, ಒಂದೇ ಒಂದು ಯುದ್ಧ ಕೂಡ ಮಾಡಿಲ್ಲ, ಯಾವ ಜಗಳನೂ ಮಾಡಿಲ್ಲ, ಎಲ್ಲರೂ ಎಡವಾಗ್ಬಿಟ್ರು, ಅವರವರೇ ಹೊಡ್ಕೊಂಡು ಪ್ರಾರಂಭಿಸ್ಬಿಟ್ರು. ನಾವು ಅನೇಕ ಸಾರಿ ಇಂತಹ ಒಂದು ಅದ್ಭುತವನ್ನ ಕಾಣಬೇಕು ಪ್ರಿಯರೇ, ಕಾಣೋದಿಲ್ಲ. ಇಲ್ಲಿ ನೋಡಿ, ಸೂಪರ್ ನ್ಯಾಚುರಲ್ ನೋಡುವುದಾದ್ರೆ ದೇವರು ಮಾಡುವಂತದ್ದು ಅನ್ಇಮ್ಯಾಜಿನಬಲ್, ನೀವು ಊಹಿಸಕ್ಕೆ ಆಗೋದಿಲ್ಲ. ಅವರವರೇ ಹೊಡ್ಕೊಂಡ್ರು, ಅವರವರೇ ಸತ್ಕೊಂಡ್ರು, ಇವ್ರಾಗ ಏನ್ ಮಾಡ್ರು, ಭಯಂಕರವಾಗಿ ಕೊಳ್ಳೆ ಹೊಡ್ಕೊಂಡ್ರು. ಹಾಲೆಲೂಯ. ಬಹಳ ಗ್ರೇಟ್ ಗಾಡಿ ಸಲ್ವಾ. ನಮಗಾಗಿ ದೇವರು ಯುದ್ಧ ಮಾಡ್ತಾನಂದ್ರೆ ನಮಗೆ ಇಂಥ ಜಯವನ್ನೇ ಕೊಡ್ತಾನೆ. ನಾವು ಊಹಿಸಲಾರದಷ್ಟು, ನಾವು ಅಂದುಕೋಲಾರದಷ್ಟು, ನಾವು ಅನ್ಕೊಂಡೇ ಅಷ್ಟು ದೊಡ್ಡದಾಗಿ ನಮ್ಗೆ ದೇವರು ಜಯ ಕೊಡ್ತಾನೆ. ಇಲ್ಲಿ ಒಂದೇ ಒಂದು ಕಿವಿ ಮಾತು ಏನು ಗೊತ್ತಾ ಪ್ರಿಯರೇ, ದೇವರು ನಿಮ್ಮಂತೆ ನಿಮ್ಗೆ ಉತ್ತರ ಕೊಡ್ಬೇಕು ಅನ್ಕೋಬೇಡಿ. ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಏಸಪ್ಪ ಹಿಂಗೇ ಮಾಡ್ಬೇಕಂತ ಮಾಡಲ್ಲ ದೇವರು. ಈ ಯೆಹೋಷಾಫಾಟನ ಆ ರೀತಿ ಅನ್ಕೊಂಡೇ ಇರಲ್ಲ, ನಾನು ಅನ್ಕೋತೀನಿ ಅಲ್ವಾ. ಉಳಿಸಿಕೊಳ್ಳೋಣ ಅವನು, ಯಾವಾಗ ದೇವರು ನಾನು ಹಿಂಗಾಗಿ ಯುದ್ಧ ಮಾಡ್ತೀನಿ ಅಂತ ಅವ್ನು ಏನೋ ಅನ್ಕೊಂಡಿರ್ಬೋದು. ಆದ್ರೆ ಏಸಪ್ಪ ಏನ್ ಮಾಡಿದ್ರು, ಅವ್ರವ್ರಿಗೆ ತಂದಿಟ್ಬಿಟ್ರು, ಅವ್ರವ್ರ ನೋಡ್ಕೊಂಡ್ರು, ಅವ್ರವರೇ ಸತ್ರು. ಇವ್ರು ಏನಿಲ್ಲ, ಸಿಂಪಲ್ ಇಸ್ ದಟ್, ಅಲಕ್ಕಾಗಿ ಅಲ್ವಾ. ಹೋದ್ರು, ಎಲ್ಲ ಎತ್ಕೊಂಡ್ರು, 3 ದಿನ ಅದನ್ನ ಬಾಚ್ಕೊಂಡ್ರು, ಆರಾಮ ಮನೆಗಳಿಗೆ ಹೋದ್ರು, ಯೆರೂಸಲೇಮ್ ದೇವರನ್ನ ಕೊಂಡಾದ್ರು. ಹಾಲೆಲೂಯ. ಹಿಂಗೆ ಪ್ರಿಯರ ದೇವರು ನಮ್ಮ ಜೀವಿತಗಳನ್ನು ಮಾಡಿ. ಆದ್ರೆ ನಾವೇನ್ ಮಾಡ್ಬೇಕಾಗಿದೆ, ಆತನ ಸ್ತೋತ್ರ ಮಾಡ್ತಾ ಇರ್ಬೇಕು, ಆತನ ನಂಬಬೇಕು, ಆತನಿಗೆ ವಿಧೇಯರಾಗಬೇಕು. ದೇವರು ದೊಡ್ಡ ದೇವನಾಗಿದ್ದಾನೆ. ದಯವಿಟ್ಟು ಅನ್ಕೋಬೇಡಿ ನನ್ನಂಗೆ ಉತ್ತರ ಕೊಡ್ಬೇಕು ಏಸಪ್ಪ ಅಂತ. ದೇವರು ನಾವು ಅಂದುಕೊಳ್ಳದ ರೀತಿಯಲ್ಲಿ ದೇವರು ಮಾಡ್ತಾನೆ. ಆದ್ರೆ ನಮಗೆ ಏನಾಗಿರ್ತದೋ ಜಯ ಸಿಗ್ತದೆ. ನಾವೇನ್ ಅನ್ಕೊಂಡಿದ್ವೋ ಅದಕ್ಕೆ ಉತ್ತರ ಸಿಗ್ತದೆ. ಎಲ್ಲರೂ ನಿಂತುಕೊಳ್ಳೋಣ. ಕಣ್ಣುಗಳನ್ನು ಮುಚ್ಚಿಕೊಳ್ಳಿದ್ದೀವಿ. ಮನುಷ್ಯನು ಮನುಷ್ಯನಿಗೆ ಬಿಡುಗಡೆ ಕೊಡಲು ಸಾಧ್ಯ ಇಲ್ಲ. ಮನುಷ್ಯನು ಮನುಷ್ಯನ ಹೃದಯವನ್ನು ಅರ್ಥ ಮಾಡಿಕೊಳ್ಳಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಹೃದಯದಲ್ಲಿರುವಂತಹ ಭಾರ, ನೋವು, ಕಣ್ಣೀರು ದೇವರೊಬ್ಬ ನೋಡ್ತಾ ಇದ್ದಾನೆ. ಯೇಸು ಕ್ರಿಸ್ತನು ನೋಡ್ತಾ ಇದ್ದಾನೆ. ಎಂತಹ ಒಂದು ಘನವಾದಂತ ಘೋರವಾದಂತ ಒಂದು ಕಾರ್ಯಗಳು ನೀವಿದ್ದೀರೋ ಆ ದೇವರಿಗೆ ಗೊತ್ತು. ಎಷ್ಟು ಮನ ಸೋತೋಗಿದ್ದೇರೋ, ಎಷ್ಟು ದುಃಖ ಪಡ್ತಾ ಇದ್ದೀರೋ, ನಿಮ್ಮ ಕಣ್ಣೀರು ದೇವರಿಗೆ ಕಾಣುವಂತದಾಗಿದೆ. ದೇವರಲ್ಲಿ ಹೇಳಿಕೊಳ್ಳಿದ್ದೀರಿ. ಯೆಹೋಷಾಫಾಟನು ಯಾವ ರೀತಿಯಾಗಿ ತಾನು ನಂಬುವುದು ಮಾತ್ರವಲ್ಲ, ತಾನು ಪರಿಪಾಲನೆ ಮಾಡ್ತಿದ್ದ ಎಲ್ಲ ಜನರನ್ನು ಆ ಒಂದು ನಂಬಿಕೆಯಲ್ಲಿ ವಿಧೇಯತೆಯಲ್ಲಿ ನಡೆಸಿದನು. ಅದೇ ರೀತಿಯಾಗಿ ನಾನು ಏಸಪ್ಪ ನಿನ್ನ ನಂಬುತ್ತೇನೆ, ನಿನ್ನ ಒಂದು ವಾಕ್ಯಗಳಿಗೆ ನಾನು ವಿಧೇಯನಾಗುತ್ತೇನೆ, ನನಗೆ ಜಯ ಕೊಡು. ಹಾಲೆಲೂಯ. ಯಾವುದು ಏಸಪ್ಪ ಕಣ್ಣೀರನ್ನು ಒರೆಸುವಾತ ನೀನೊಬ್ಬನೇ ಕರ್ತ. ಅಪ್ಪ, ನಾವು ಮನುಷ್ಯರ ಹತ್ರ ಎಷ್ಟು ಮಾತಾಡಲು ಪ್ರಯೋಜನ ಇಲ್ಲ ಕರ್ತ. ನೀನು ಒಂದು ಮಾತಾಡಿದ್ರೆ ನಮ್ಮ ಪರಿಸ್ಥಿತಿಗೆ ಬದಲಾಗ್ತದೆ ಕರ್ತನೆ. ಅಪ್ಪ, ಇಲ್ಲಿ ನೆನೆದು ಬಂದಿರುವಂತಹ ಮಕ್ಕಳ ಹೃದಯವಂತ ನೋವನ್ನು ಬದಲಾತ ನೀನೊಬ್ಬನಾಗಿದ್ದೀಯ. ಅಪ್ಪ, ನೋವೆಲ್ಲವನ್ನು ತೆಗೆದುಹಾಕು ಕರ್ತನೆ. ಅವರ ವಿರುದ್ಧವಾಗಿ ಎದ್ದಿರುವಂತಹ ಎಲ್ಲಾ ಸೈತಾನನ ವೈರಿಗಳ ಕಾರ್ಯಗಳನ್ನು ಕರ್ತನೆ ಲಯ ಮಾಡಬೇಕೆ ನಾನು ಬೇಡುತ್ತೇನೆ. ಏಸಪ್ಪ, ನೀ ಜಯ ಕೊಡುವಂತ ದೇವನಾಗಿದ್ದಿ. ನಮಗಾಗಿ ಯುದ್ಧ ಮಾಡುತ್ತಿಲ್ಲ ಕರ್ತನೆ. ನಾವು ನಿನ್ನ ಕರೆಗಳಲ್ಲಿದ್ದೇವೆ ಕರ್ತನೆ. ಯುದ್ಧವು ನಿನ್ನದು, ಜಯವು ನಮ್ಮದು ಏಸಪ್ಪ. ನಾವು ಅದನ್ನು ತೆಗೆದುಕೊಳ್ತೇವೆ ಕರ್ತನೆ, ಪ್ರೊಕ್ಲೇಮ್ ಮಾಡ್ತೇವೆ, ಅದನ್ನು ನಾವು ಹೊಂದಿಕೊಳ್ತೇವೆ ಕರ್ತ. ನೀನು ಕರ್ತನೆ ಕಾರ್ಯ ಮಾಡು. ನಮ್ಮ ಒಂದು ಸಭೆಯಲ್ಲಿರುವಂತಹ ಪ್ರತಿಯೊಬ್ಬ ಮಕ್ಕಳ ಜೀವಿತಗಳು ಬದಲಾಗಬೇಕು, ಜೀವಿತಗಳು ಜಯ ಬರಬೇಕು ಏಸಪ್ಪ. ಸೋತು ಹೋಗಿರುವಂತಹ ಜೀವಿತಗಳು ಕರ್ತನೆ ಜೀವನಗೊಳ್ಳಬೇಕು ಕರ್ತನೆ. ನೀನು ಪ್ರತಿಯೊಬ್ಬರಲ್ಲಿ, ಪ್ರತಿಯೊಂದು ಕುಟುಂಬಗಳಲ್ಲಿ ಕಾರ್ಯ ಮಾಡು ಕರ್ತ. ಯಾರೊಬ್ಬರಾದ್ರೂ ಏಸಪ್ಪ ಸೋತು ಹೋಗಬಾರದು ಕರ್ತನೆ, ಹಿಂಜಾಡಿ ಹೋಗಬಾರದು ಏಸಪ್ಪ. ಕಷ್ಟಗಳ ದುಃಖಗಳ ಮಧ್ಯದಲ್ಲಿ ಸೋತು ಹೋಗಬಾರದು ಕರ್ತನೆ. ನಿನ್ನನ್ನೇ ದೃಷ್ಟಿಸಿ ನೋಡುವಂತ ಮಕ್ಕಳಾಗಿ ಅವರ ಮುಖಗಳು ಕರ್ತನೆ ಪ್ರಕಾಶಗೊಳ್ಳುವಂತೆ ನೀನು ಕಾರ್ಯ ಮಾಡು. ಪ್ರತಿಯೊಬ್ಬ ಮಕ್ಕಳನ್ನ ಕುಟುಂಬಗಳಿಗೆ ಒಪ್ಪಿಸಿಕೊಟ್ಟು ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸ್ತೇನೆ, ಒಳ್ಳೆ ಪಿತನೇ. ನನ್ನ ಮನವೇ ಕೊಂಡಾಡು, ನನ್ನ ಮನೆಗೆ
ಅಂತ್ಯಾಶ್ವಾದ ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು, ಪವಿತ್ರಾತ್ಮ ಅನ್ಯೋನ್ಯತೆಯು, ಜಯವು ಸದಾಕಾಲವು ನಮ್ಮೆಲ್ಲರೊಂದಿಗೂ ಇರಲಿ. ಆಮೆನ್. ಪ್ರೈಸ್ ದಿ ಲಾರ್ಡ್.